ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು RRB NTPC ಅಂಡರ್ ಗ್ರಾಜ್ಯುಯೇಟ್ ಲೆವೆಲ್ನಲ್ಲಿ 32 ಶಿಫ್ಟ್ಗಳಲ್ಲಿ ಟೋಟಲ್ ಎಕ್ಸಾಮ್ ನಡೆದಿತ್ತು. ಅದರಲ್ಲಿ ಮೊದಲನೇ ಶಿಫ್ಟ್ ಅನ್ನ ನಾವಿವತ್ತು ಅದರಲ್ಲಿ ಗಣಿತ ಪ್ರಶ್ನೆಗಳು ಯಾವ ರೀತಿ ಇದ್ವು, 30 ಪ್ರಶ್ನೆಗಳನ್ನು ನಾವು ಯಾವ ರೀತಿ ಎಕ್ಸಾಮ್ ನಲ್ಲಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ ರೈಟ್. ಈ ಒಂದು ಕ್ಲಾಸ್ ನಲ್ಲಿ ನಾವು 7/5/2026 ಮೊದಲನೇ ಶಿಫ್ಟಿನ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇರುವಂತದ್ದು. ಯಾರು ನಮ್ಮ ಚಾನಲ್ ನ ಮೊದಲ ಬಾರಿಗೆ ನೋಡ್ತಾ ಇದ್ರಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ, ಹಾಗಾದ್ರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೊದಲನೇ ಪ್ರಶ್ನೆ ಏನಿದೆ ನೋಡ್ತಾ ಹೋಗೋಣ. ಒಬ್ಬ ವ್ಯಾಪಾರಿ ಒಂದು ಉತ್ಪನ್ನವನ್ನು 15% ಲಾಭದಲ್ಲಿ ಮಾರಾಟ ಮಾಡುತ್ತಾನೆ. ಓಕೆ, ಅವನು ಅದನ್ನು 10% ಕಡಿಮೆ ಬೆಲೆಗೆ ಖರೀದಿಸಿ 126 ರೂಪಾಯಿ ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ದರೆ ಅವನು 20% ಲಾಭವನ್ನು ಪಡೆಯುತ್ತಿದ್ದನು. ಹಾಗಾದ್ರೆ ಅದರ ಅಸಲು ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರ. ಪ್ರಶ್ನೆ ನೋಡೋಕೆ ಏನ್ ದೊಡ್ಡದು ಅನಿಸ್ತದ, ಬಟ್ ಬಹಳ ಈಸಿ ಆದಂತಹ ಪ್ರಶ್ನೆ. ನೋಡ್ರಿ, ಒಂದು ವಸ್ತುವಿನ ಅಸಲು ಬೆಲೆ 100 ರೂಪಾಯಿ ಅನ್ಕೋರಿ. ಓಕೆ, ಅವನು 15% ಲಾಭದಲ್ಲಿ ಮಾರತಾನ ಅಂದ್ರೆ ಎಷ್ಟಕ್ಕೆ ಮಾರ್ತಿರ್ತಾನಪ್ಪ ಅವ? 115 ರೂಪಾಯಿಗೆ ಮಾರ್ತಿರ್ತಾನ. 100 ರೂಪಾಯಿದ 15% ಅಂದ್ರೆ ಎಷ್ಟು? 115 ರೂಪಾಯಿ ಆಯ್ತು. ಓಕೆ, ಲಾಭ ಮಾಡತಾನ ಅಂದ್ರೆ 115ಕ್ಕೆ ಮಾರಿದ. ಅವನು ಅದನ್ನು 10% ಕಡಿಮೆ ಬೆಲೆಗೆ ಖರೀದಿಸಿ 100 ರೂಪಾಯಿ ಖರೀದಿಸುವ ಬದಲಿಗೆ 10% ಕಡಿಮೆ ಅಂದ್ರೆ ಎಷ್ಟು ಖರೀದಿಸ್ತಿದ್ದವ? 90 ರೂಪಾಯಿಗೆ ಖರೀದಿಸಿ ಓಕೆ 126 ರೂಪಾಯಿ ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ರೆ ಮೊದಲಿಗೆ ಮೊದಲಿಗೆ ಇಲ್ಲಿ ಕಂಪೇರ್ ಮಾಡ್ರೆ ಇಲ್ಲಿಗೆ ಎಷ್ಟು ಕಡಿಮೆ ಬೆಲೆಗೆ ಮಾರಾಟ ಮಾಡತ್ತನವ? 126 ರೂಪಾಯಿ. ಪರ್ಸೆಂಟೇಜ್ ಅಲ್ಲ, ಇದು ಗಮನಿರ್ಲಿ. 126 ರೂಪಾಯಿ ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ರೆ ಅವಂಗ 20% ಲಾಭ ಆಕಿತ್ತು. ಅಂದ್ರ 90 ರೂಪಾಯಿಗೆ 20% ಲಾಭ ಆಗ್ಬೇಕು. ಹಂಗಾರೆ 10% ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತದ 9. ಇಲ್ಲಿಂದ 20% ಲಾಭ ಆಕಿತ್ತು ಅಂತ ಹೇಳ್ತಾರೆ. 20% ಅಂದ್ರೆ ಎಷ್ಟು? 10% ಅಂದ್ರೆ 9, 20% ಅಂದ್ರೆ ಅದ್ರ ಡಬಲ್ 18. 90 ರೂಪಾಯಿಗೆ 18 ರೂಪಾಯಿ ಲಾಭ ಆಗಿತ್ತಂದ್ರೆ ಎಷ್ಟಕ್ಕೆ ಮಾರ್ತಿದ್ ಹೇಳ್ರಿ ಅವ? 108% ಮಾರ್ತಿದ್ದ. ಮುಗದೆ ಹೋಯ್ತು ನಮ್ಮ ಪ್ರಶ್ನೆ. 100 ರೂಪಾಯಿ ವಸ್ತು 15 ರೂಪಾಯಿ ಲಾಭ ಅಂದ್ರೆ 115 ಆಯ್ತು. 10% ಕಡಿಮೆ ತಗೊಂಡ 20% ಲಾಭ ಮಾಡ್ಕೋಬೇಕಂದ್ರೆ ಎಷ್ಟಕ್ಕೆ ಮಾರ್ಬೇಕವ? 108ಕ್ಕೆ ಮಾರ್ಬೇಕು. ಹಾಗಾದ್ರೆ ಇಲ್ಲಿಂದ ಇಲ್ಲಿ ಎಷ್ಟು ಕಡಿಮೆ ಆಗೈತೆ ನೋಡ್ರಿ ಪರ್ಸೆಂಟೇಜ್ ಒಳಗ. 115 108 ಕಳೆದ್ರೆ ಎಷ್ಟು ಬಂತು? 7% ಕಡಿಮೆ ಆಗಿದೆ. ಆದ್ರೆ ಆಕ್ಚುಯಲ್ ಕಡಿಮೆ ಆಗಿದ್ದೆಷ್ಟು? 126. ನಾವು ಏನನ್ನ ಕಂಡುಹಿಡಿಬೇಕು? ಅಸಲು ಬೆಲೆ ಕಂಡುಹಿಡಿಬೇಕು. ಅಸಲು ಬೆಲೆ ಯಾವಾಗಲೂ 100% ಇರ್ತದ. 100% ಅಂದ್ರೆ ಎಷ್ಟು? 7 1 7, 7 8 56. 18 ಇಂಟು 100 ಅಂದ್ರೆ 1800. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿತ್ತು. ತುಂಬಾ ಸಿಂಪಲ್ ಆದಂತಹ ಕ್ವಶನ್, ಬಹಳ ಈಸಿಯಾಗಿ ಮಾಡ್ಕೋಬಹುದು. ರೈಟ್. ಎರಡನೇ ಪ್ರಶ್ನೆ. 4, 13, 9 ಅನುಪಾತದಲ್ಲಿವೆ ಯಾವುವು? 3 ಸಂಖ್ಯೆಗಳು. ಅವುಗಳ ಲಸ 6084 ಆಗಿದೆ. ಅವುಗಳ ಮಸ ಕಂಡಿಡಿರಿ ಅಂತ ಹೇಳಿದ್ರೆ, ನೋಡ್ರಿ, ನಿಮಗೆಲ್ಲರಿಗೂ ಗೊತ್ತದ ಯಾವುದೇ ಸಂಖ್ಯೆಗಳನ್ನ ಅನುಪಾತದಲ್ಲಿ ಕೊಟ್ಟಿದ್ರಂದ್ರ ಅದರದ್ದು ಲಸ ಏನಾಗಿರ್ತದೆ ಅನ್ನೋದನ್ನ ತಿಳ್ಕೊರಿ. ನೋಡ್ರಿ, ಇಲ್ಲಿ 4, 13, 9 ಇವು ಮೂರು ಇದ್ರದ್ದು ಇವ್ ಅನುಪಾತದೊಳಗೆ ಕೊಟ್ಟಾಗ ಲಸ ಹೆಂಗ್ ಕಂಡಿಡಿದ ಅಂತ ಹೇಳ್ತೇನೆ ತಿಳ್ಕೊರಿ. ಈ ಕೊಟ್ಟಂತಹ ಅನುಪಾತಗಳನ್ನ ಬರ್ಕೋರಿ. ಅವನು 3 ಏನ್ ಮಾಡ್ರಿ? ಗುಣಾಕಾರ ಮಾಡ್ರಿ. ಈ 3 ಗುಣಾಕಾರದ ಜೊತೆಗೆ ಈ ಅನುಪಾತದ ಜೊತೆಗೆ ಇನ್ನೊಂದು ಏನು ಗುಣಾಕಾರ ಆಗ್ಬೇಕಪ್ಪ ಅಂದ್ರ ಸ ಗುಣಾಕಾರ ಆಗ್ಬೇಕು. ನೀವು ಇದಕ್ಕೆ ಎಕ್ಸ್ ಅಂತಾರೆ ತಗೋಬಹುದು, ಇಲ್ಲ ಎಚ್ ಅಂತಾರೆ ತಗೋಬಹುದು, ಏನಂತಾರೆ ತಗೋಬಹುದು. ಇದರಿಂದ ನಮಗೆ ಏನು ಸಿಗ್ತದಪ್ಪ? ಲಸ ಸಿಗ್ತದ. ಬಹಳ ಸಿಂಪಲ್ ಆದಂತಹ ಪ್ರಶ್ನೆ ತಿಳ್ಕೊರಿ. ಕೊಟ್ಟಂತ ಅನುಪಾತಗಳನ್ನ ಗುಣಾಕಾರದಲ್ಲಿ ಬರಿತೀರಿ. ಈ ಅನುಪಾತದ ಜೊತೆಗೆ ಸ ಅವನ್ನ ಗುಣಾಕಾರ ಮಾಡಿದಾಗ ನಮಗ್ ಕಂಪ್ಲೀಟ್ ಲಸ ಸಿಗ್ತದ. ಮುಗ್ದ ಹೋಯ್ತು ನಮ್ಮ ಕ್ವಶನ್. ನೀವು ಎಲ್ಲಿ ಬೇಕು ಅಲ್ಲಿ ಕಡ್ತಾ ಹೊಡ್ಕೊಂಡ ಸಾಲ್ವ್ ಮಾಡ್ಕೋಬಹುದು. ಓಕೆ ರೈಟ್. ಎಲ್ಲೆಲ್ಲಿ ಹೊಡಿತೀರಿ? ಹೊಡಿ. 9ರಿಂದ ಹೊಡಿಯೋಣ. 9 6 54, 6 ಉಳಿತು. 9 7 63, 5 ಉಳಿತು. 9 6 54. 13 1 13 5 65, 13 2 26. 4 1 4, 4 3 12. ಸಿಂಪಲ್ ಆನ್ಸರ್ ಬಂತು ಎಷ್ಟಪ್ಪ? 13. ಇಷ್ಟೇ ಸಿಂಪಲ್ ಆದಂತಹ ಸೊಲ್ಯೂಷನ್. ಗೊತ್ತಿದ್ರೆ ಬಹಳ ಈಸಿ ಪ್ರಶ್ನೆ, ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಡಿಫಿಕಲ್ಟಿ ಅನ್ನಿಸ್ತದೆ. ರೈಟ್. ನೆಕ್ಸ್ಟ್ ಕ್ವಶನ್.
ಒಬ್ಬ ವ್ಯಕ್ತಿಯ ಪ್ರಸ್ತುತ ವಯಸ್ಸು ಅವನ ಪ್ರಸ್ತುತ ವಯಸ್ಸಿನ 2 ವರ್ಷಕ್ಕಿಂತ 4 ವರ್ಷ ಹೆಚ್ಚಾಗಿದೆ. ಓಕೆ, 6 ವರ್ಷಗಳ ನಂತರ ಅವರಿಬ್ಬರ ವಯಸ್ಸಿನ ಮೊತ್ತ 58 ವರ್ಷಗಳು ಆಗಿರ್ತದೆ. 6 ವರ್ಷ ಆದ್ಮ್ಯಾಗ ಅವರಿಬ್ಬರದು ವಯಸ್ಸನ್ನ ಕೂಡಿಸಿದ್ರೆ 58 ವರ್ಷ ಆಗ್ತದೆ. ಹಾಗಾದ್ರೆ ಮಗನ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಿದ್ರೆ, ಇಲ್ಲಿ ತಂದೆ ಅದಾನ, ಇಲ್ಲಿ ಮಗ ಅದಾನ ಅನ್ಕೊ. ಮೊದಲೇಕ್ ಏನ್ ಕಂಡೀಷನ್ ಕೊಟ್ರ ಅಂದ್ರ ಮಗನ ವಯಸ್ಸಿನ ಎಷ್ಟ 2ರಷ್ಟಕ್ಕಿಂತ 4 ವರ್ಷ ಹೆಚ್ಚ. ಮಗನ ವಯಸ್ಸು ಎಕ್ಸ್ ಇತ್ತಂದ್ರ ತಂದೆಯ ವಯಸ್ಸು 2x ಅಂದ್ರ ಡಬಲ್ 2ರಷ್ಟು, ಮತ್ತು ಅದಕ್ಕಿಂತ 4 ವರ್ಷ ಹೆಚ್ಚಂತಂದ್ರ +4 ಆಯ್ತು. ರೈಟ್, ಈಗ 6 ವರ್ಷ ಆದ ನಂತರ ಅಂದ್ರೆ ಇವಂದು 6 ವರ್ಷ ಆದ್ಮೇಲೆ ಇವಂದು 6 ವರ್ಷ ಆದ್ಮ್ಯಾಗ ಇವ್ರು ಎಲ್ಲರನ್ನೂ ಇವಂದು ವಯಸ್ಸು ಇವನ್ ವಯಸ್ಸು ಕೂಡಿಸಿರ 58 ಬರ್ತದೆ ಅಂತ ಹೇಳ್ತಾರ. ಹಾಗಾದ್ರೆ ಮಗನ ವಯಸ್ಸನ್ನ ಕಂಡಿಡ್ಬೇಕು. ನೋಡ್ರಿ, ನಮ್ಮ ಪ್ರಕಾರ ಕೂಡಿಸಿದ್ರೆ ಎಷ್ಟು ಬರ್ತದೆ ನೋಡ್ರಿ, 2x + 4 + 6 ಅಂದ್ರೆ ಟೋಟಲ್ ಎಷ್ಟಾಯ್ತು ಇವ್ರದ್ದು 2x + 10. ಓರಲಿ ಮಾಡ್ಬೋದು, ಬಟ್ ಇರ್ಲಿ ಪ್ರತಿ ಪಾಯಿಂಟ್ ಗೊತ್ತಾಗಲಿ ಅಂತ ಹೇಳತ್ತೇನೆ. ಹಾಗಾದ್ರೆ ಇವಂದು ಕೂಡಿಸಿದ್ರೆ ಎಷ್ಟು ಬಂತು, x + 6. ಓಕೆ, ಇವ್ರಿಬ್ಬರದು ಕೂಡಿಸಿದ್ರೆ ಎಷ್ಟು ಬರ್ತದೆ ಹೇಳ್ರಿ, 2x + x ಅಂದ್ರ 3x, 10 + 6 ಅಂದ್ರ 16. ನಮ್ಮ ಪ್ರಕಾರ ಇಬ್ಬರದು ವಯಸ್ಸನ್ನ ಕೂಡಿಸಿದ್ರ 3x + 16 ಬಂತು. ಆದ್ರೆ ಆಕ್ಚುಯಲ್ ವಯಸ್ಸಿರುವಂತದ್ದು ಎಷ್ಟು ಕೂಡಿಸಿದ್ರ 58. ಈ 16 ಪ್ಲಸ್ ಒಳಗಿದ್ದದ್ದು ಈ ಕಡೆ ಬಂದ್ರೆ ಏನಾಗ್ತದ, ಮೈನಸ್ ಆಗ್ತದ. ಹಾಗಾದ್ರೆ 3x ನ ಬೆಲೆ ಎಷ್ಟು ಬಂತಪ್ಪ, ಇಲ್ಲಿ 42 ಬಂತು. ಈ 3 ಇಲ್ಲಿ ಗುಣಾಕಾರದಾಗಿದ್ದದ್ದು ಈ ಕಡೆ ಬಂದ್ರ ಭಾಗಾಕಾರ ಆಕತಿ. 3 1 3 4 14 ವರ್ಷಗಳು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿತ್ತು. ಬಹಳ ಸಿಂಪಲ್ ಆದಂತ ಕ್ವಶನ್ ಇತ್ತು. ನೆಕ್ಸ್ಟ್ ಕ್ವಶನ್, ವಾರ್ಷಿಕ 20% ಬಡ್ಡಿ ದರದಲ್ಲಿ 3 ವರ್ಷಗಳಲ್ಲಿ 1320 ರೂಪಾಯಿ ಸರಳ ಬಡ್ಡಿಯನ್ನು ಗಳಿಸುವ ಅಸಲು ಎಷ್ಟು? ಅಂದ್ರೆ ನಾವು ಪ್ರಿನ್ಸಿಪಲ್ ಕಂಡುಹಿಡಿಬೇಕು, ಅಸಲು ಕಂಡುಹಿಡಿಬೇಕು. 1 ವರ್ಷಕ್ಕೆ 20% ಬಡ್ಡಿ ಐತಪ್ಪ ಅಂದ್ರೆ 3 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಆಯ್ತು, 60% ಆಯ್ತು. ನಮ್ಮ ಪ್ರಕಾರ ಬಡ್ಡಿ 60% ಅದ. ಆದ್ರೆ ಆಕ್ಚುಯಲ್ ಬಡ್ಡಿ ಎಷ್ಟು, 1320 ರೂಪಾಯಿ. ಬಡ್ಡಿ 60%, 60% ಅಂದ್ರ ಬಡ್ಡಿ 1320. ಅಸಲು ಯಾವಾಗಲೂ 100% ಇರ್ತದ. 100% ಅಂದ್ರೆ ಎಷ್ಟು ನೋಡ್ರಿ, ನಾವಿಲ್ಲಿ ಅಸಲು ಕಂಡುಹಿಡಿಬೇಕಲ್ಲ. ಏನ್ ಕಂಡುಹಿಡಿಬೇಕು, ಅಸಲು ಕಂಡುಹಿಡಿಬೇಕು. ಅಸಲು ಯಾವಾಗಲೂ 100% ಇರ್ತದ. 100% ಅಂದ್ರ ಎಷ್ಟು? ಮುಗೀತು. 0 ಇಂದ 0 ಹೋಯ್ತು. 6 2 12, 6 2 12, 22 × 100 ಅಂತಂದ್ರ 2200. ಯಾವುದು? ಆಪ್ಷನ್ ಬಿ ಕರೆಕ್ಟ್ ಆದಂತ ಉತ್ತರ ಆಗಿರುವಂತದ್ದು. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ತ್ರಿಕೋನವು ABC ಬಾಹುಗಳನ್ನು ಹೊಂದಿದ್ದು ಮತ್ತು ಅವುಗಳ ನಿಗದಿತ ಮೊತ್ತ ABCಯನ್ನ ಕೂಡಿಸಿದಾಗ ಎಷ್ಟು ಬರ್ತಾ ಇದೆ ಅಂತ ಹೇಳ್ತಾರ ಅವರು, 18 ಆಗಿದ್ದರೆ ಆ ತ್ರಿಕೋನದ ಗರಿಷ್ಠ ಸಂಭವನೀಯ ವಿಸ್ತೀರ್ಣ ಯಾವುದು? ಇದು ಒಳ್ಳೆ ಕ್ವಶನ್. ಗೊತ್ತಿದ್ದಂತಂದ್ರೆ ಇದರಂತ ಈಸಿ ಕ್ವಶನ್ ಯಾವುದಿಲ್ಲ. ಆದ್ರ ಗೊತ್ತಿಲ್ಲಪ್ಪ ಅಂತಂದ್ರ ನಮಗೇನಾಗ್ತದ, ಡಿಫಿಕಲ್ಟಿ ಅನಿಸ್ತದ. ಯಾವ ರೀತಿ ಮಾಡ್ಬೇಕು ತಿಳ್ಕೊಳ್ಳಿ. ನೋಡ್ರಿ, ಒಂದು ತ್ರಿಕೋನದ ಗರಿಷ್ಠ ವಿಸ್ತೀರ್ಣ ಬರ್ಬೇಕಪ್ಪ ಅಂತಂದ್ರ ಯಾವಾಗಲೂ ಆ 3 ಬಾಹುಗಳೇನಿರ್ತಾವಲ್ಲ ಸಮ ಇದ್ದು ಅಂದ್ರ ಮಾತ್ರ ಏನಾಗ್ತದ, ಗರಿಷ್ಠ ವಿಸ್ತೀರ್ಣ ಬರೋದಿಕ್ಕೆ ಸಾಧ್ಯ ಇರುವಂತದ್ದು. ರೈಟ್, ಹಾಗಾದ್ರೆ ಈ 3 ಬಾಹುಗಳು ABC 3 ಕೂಡಿಸಿರ 18 ಬರತ್ತಂತಂದ್ರ ಒಂದೊಂದು ಬಾಹು ಎಷ್ಟಿರ್ತಾವ ನೀವ ಹೇಳ್ರಿ? ಒಂದೊಂದು ಬಾಹು ಎಷ್ಟಿರ್ತಾವು? 6 ಇರ್ತಾವ. ಹೌದಲ್ಲ? 18 / 3 ಅಂದ್ರೆ ಎಷ್ಟು ಬರ್ತದಪ್ಪ? 6 ಬರ್ತದ. ಹಾಗಾದ್ರೆ ಒಂದು ಬಾಹುವಿನ ಉದ್ದ ಎಷ್ಟದ? 6. ನಾವು ಇಲ್ಲಿಂದ ವಿಸ್ತೀರ್ಣ ಕಂಡಿಡಕ್ ಸಾಧ್ಯ ಐತಲ್ಲ. ನೋಡ್ರಿ, ಯಾವುದೇ ಒಂದು ಸಮಬಾಹು ತ್ರಿಭುಜದ ವಿಸ್ತೀರ್ಣ ಹೆಂಗ್ ಕಂಡಿಡ್ತೀವಿ? √3/4 a². ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ತ್ರಿಕೋನದ ವಿಸ್ತೀರ್ಣವನ್ನ ಕಂಡುಹಿಡಿತೀವಿ, ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿತೀವಿ. ಇದನ್ನ ನೀವು 6ನೇ ತನಕ ಕಲ್ತಿರ್ತೀರಿ. ರೈಟ್, ಹಾಗಾದ್ರೆ ಬರೀತಿರ್ಲಿ √3 / 4. ಬಾಹು ಅಂತಂದ್ರೆ ಎಷ್ಟೈತಿಲ್ಲ, ಒಂದು ಬಾಹು 6 ಅದ. 6 × 6. 2 2 2 3 2 1 2 3. ರೈಟ್, ಹಾಗಾದ್ರೆ ಎಷ್ಟು ಬಂತಪ್ಪ? 3 3 3 3 9. 9 ಅಂಡರ್ ರೂಟ್ ಅಂತಂದ್ರೆ ಎಷ್ಟು ಬಂತು? 9 √3. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿತ್ತು. ರೈಟ್,
ನೋಡ್ರಿ ಎಷ್ಟು ಈಸಿ ಕ್ವಶನ್. ನಿಮಗೆ ಏನ್ರೆ ಗೊತ್ತಿತ್ತಪ್ಪ ಅಂತಂದ್ರೆ ಡೈರೆಕ್ಟ್ ನೀವು ಇಷ್ಟ ಬರೀತೀರಿ, √3 / 4 6 × 6 ಇಷ್ಟಾದ್ರೆ ಮುಗಿದೋಗುತ್ತೆ. ಪ್ರತಿಯೊಂದು ಪಾಯಿಂಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕಪ್ಪ ಅಂತಂದ್ರೆ ನಿಮಗೂ ಕೂಡ ಒಂದು ಡೌಟ್ ಉಳಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ, ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿ, ಹಣ್ಣು ಮಾರಾಟಗಾರನೊಬ್ಬ ಕಳೆದ ತಿಂಗಳು ಒಂದು ಬಾಕ್ಸ್ ಮಾವಿನ ಹಣ್ಣನ್ನು 600 ರೂಪಾಯಿಗೆ ಮಾರಾಟ ಮಾಡಿದ್ದನು. ಓಕೆ, ಈ ತಿಂಗಳು ಅವನು ಸಾರಿಗೆ ವೆಚ್ಚದ ಕಾರಣದಿಂದ ಅವನು ಮೊದಲು ಬೆಲೆಯನ್ನು 10% ಹೆಚ್ಚಿಸಿದನು. ನಂತರ ಹೆಚ್ಚಿಸಿದ ಬೆಲೆಯ ಮೇಲೆ 15% ರಿಯಾಯಿತಿ ನೀಡಿದನು. ಹಾಗಾದ್ರೆ ಒಂದು ಬಾಕ್ಸ್ ಮಾವಿನ ಹಣ್ಣಿನ ಅಂತಿಮ ಬೆಲೆ ಎಷ್ಟು ಅಂತ ಕೇಳಿದ್ರೆ ಬಹಳ ಸಿಂಪಲ್ ಆದಂತ ಕ್ವಶನ್. ಮೊದಲಿಗೆ ಅವ ಎಷ್ಟು ರೂಪಾಯಿಗೆ ಮಾರಿದ್ದ? 600 ರೂಪಾಯಿಗೆ ಮಾರಿದ್ದ, ರೈಟ್. ಆಮೇಲೆ ಏನ್ ಮಾಡಿದವ? 10% ಹೆಚ್ಚಿಗೆ ಮಾಡಿದ. ಸಾರಿಗೆ ವೆಚ್ಚದ ಸಂಬಂಧ 10% ಹೆಚ್ಚಿಗೆ ಮಾಡಿದ. ನೋಡ್ರಿ, ನೀವು ಇದನ್ನ ಆಲ್ಮೋಸ್ಟ್ ಫ್ರಾಕ್ಷನ್ ಬೆಲೆಗಳನ್ನ ಮೈಂಡ್ ಒಳಗೆ ನೆನ್ಪಿಟ್ಕೊಳಕ್ ಕಲೀರಿ. ಅಂದ್ರೆ ನಿಮ್ ಟೈಮ್ ಬಹಳ ಸೇವ್ ಆಗ್ತದ. ರೈಲ್ವೆ ಎಕ್ಸಾಮ್ ಒಳಗ ಟೈಮ್ ಸೇವ್ ಮಾಡೋದು, ಯಾವ ಕ್ವಶನ್ ಅನ್ನ ಸ್ಕಿಪ್ ಮಾಡ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ, ರೈಟ್. 10% ಫ್ರಾಕ್ಷನ್ ಬೆಲೆ ಎಷ್ಟು? 1/10. ಗೊತ್ತಲ್ಲ ನಿಮ್ಗೆಲ್ಲರಿಗೂ? ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ 10% ಹೆಂಗ್ ತೆಗಿತೀರಿ? 10 ಇಂದ 10 ಹೋತು, 1/10 ಬಂತು, ರೈಟ್. ನೋಡ್ರಿ, 10 ರೂಪಾಯಿಗೆ 1 ರೂಪಾಯಿ ಹೆಚ್ಚಿಗೆ ಮಾಡ್ಯಾನಂದ್ರೆ ಎಷ್ಟು ಬಂತಿಲ್ಲಿ? 11/10. ಇದನ್ನ ನೀವು ಡೈರೆಕ್ಟ್ ಆಗಿನೂ ಬರ್ಕೋಬಹುದು, ಅಂದ್ರೆ ಬೇಸಿಕ್ ಮೆಥಡ್ ಇಂದ ಬರ್ಕೋಬಹುದು. 10% ಹೆಚ್ಚಿಗೆ ಮಾಡ್ಯಾನಂದ್ರೆ 100 ರೂಪಾಯಿ ಇದ್ದದ್ದು 110 ಆಗಿರ್ತದ. ಈ ರೀತಿ ಬರ್ಕೋಬಹುದು. ಬಟ್ ಸ್ವಲ್ಪ ನಿಮ್ ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಫ್ರಾಕ್ಷನ್ ಬೆಲೆಗಳು ಗೊತ್ತಿದ್ರೆ ಒಳ್ಳೇದು. ನೋಡ್ರಿ, ಇಲ್ಲಿ 15% ಅಂದ್ರೆ ಏನು? 3/20 ಗೊತ್ತಾತಂದ್ರ ಹಂಗ. ಇಲ್ಲ 15% ಡಿಸ್ಕೌಂಟ್ ಅಂದ್ರೆ 85/100 ಅಂತ ಬರ್ಕೊಂಡ್ರು ಏನ್ ತಪ್ಪಿಲ್ಲ. ಬಟ್ ಸ್ವಲ್ಪ ಏನಾಗ್ತದೆ, ನಿಮ್ದು ಟೈಮ್ ವೇಸ್ಟ್ ಆಗ್ತದ, ರೈಟ್. ಹಾಗಾದ್ರೆ 15% ಡಿಸ್ಕೌಂಟ್ ಕೊಟ್ಟಣ ಅಂದ್ರೆ ಇದ್ರ ಅರ್ಥ ಏನ್ ಹೇಳ್ರಿ? 20 ರೂಪಾಯಿಗೆ 3 ರೂಪಾಯಿ ಡಿಸ್ಕೌಂಟ್ ಅಂತಂದ್ರೆ ಎಷ್ಟಾಯ್ತಪ್ಪ? 17/20 ರೂಪಾಯಿ ಆಯ್ತು, ಹೌದಾ? ರೈಟ್. ಇನ್ನ ಕಡ್ತಾ ಹೊಡೆದ್ ಬಿಡ್ರಿ, ಮುಗಿದ ಹೋತ್ ನಿಮ್ ಲೆಕ್ಕ, ರೈಟ್. ಸಿಂಪಲ್ ಕ್ವಶನ್, ಹೌದಲ್ಲ? ರೈಟ್. ಹಾಗಾದ್ರೆ ಎಲ್ಲೆಲ್ಲಿ ಹೋಗ್ತದ? 21 23 0 ಇಂದ 0 ಹೋಯ್ತು. 17 3 51 51 ಇಂಟು 11 ಅಂತಂದ್ರೆ ಎಷ್ಟು ಬಂತು? 561. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿತ್ತು. ಸಿಂಪಲ್ ಆದಂತ ಕ್ವಶನ್, ರೈಟ್. ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಏನ್ ಹೇಳದೈತಿ ನೋಡ್ರಿ, ಅರ್ಥ ಮಾಡ್ಕೋರಿ. 180 ಮೀಟರ್ ಉದ್ದದ ರೈಲು 72 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ. ಓಕೆ, 350 ಮೀಟರ್ ಉದ್ದದ ಸೇತುವೆಯನ್ನು ದಾಟಲು ಅದು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಟೈಮ್ ಕಂಡುಹಿಡಿಬೇಕು. ಇಲ್ಲಿ ಟೈಮ್ ಅಂತಂದ್ರೆ ಏನು? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ನಿಮ್ಮೆಲ್ಲರಿಗೂ ಗೊತ್ತದ, ಹೌದಾ? ಹಾಗಾದ್ರೆ ಡಿಸ್ಟೆನ್ಸ್ ನೋಡ್ರಿ, ಡಿಸ್ಟೆನ್ಸ್ ಯಾವಾಗಲೂ ರೈಲು ಮತ್ತು ಬ್ರಿಡ್ಜ್ ಅಥವಾ ರೈಲು ಕೊಟ್ಟಿದ್ರೆ ಏನ್ ಮಾಡ್ತೀರಿ? ಎರಡೂನು ಕೂಡಿಸಿ ಬರ್ಕೋತೀರಿ. ನಾನೀಗ ಡೈರೆಕ್ಟ್ ಆಗಿ ಕೂಡಿಸ್ತೀನಿ, ಏನೂ ಪ್ರಾಬ್ಲಮ್ ಇಲ್ಲ ಅನ್ಕೋತೀನಿ. 180 + 350 ಕೂಡಿಸಿದ್ರೆ ಎಷ್ಟಾಯ್ತಪ್ಪ? 530. ಸಿಂಪಲ್, ರೈಟ್. ಏನೂ ಡೌಟ್ ಇಲ್ಲ ಅನ್ಕೋತೀನಿ, ರೈಟ್. ಹಾಗಾದ್ರೆ ಈಗ ಡಿಸ್ಟೆನ್ಸ್ ಆಯ್ತು. ಇನ್ನ ಸ್ಪೀಡ್ ಕೊಟ್ಟಿದಾರ 72 ಕಿಲೋಮೀಟರ್ ಪ್ರತಿ ಗಂಟೆ. ನಮಗ ಆನ್ಸರ್ ಎತ್ರೊಳಗೆ ಬೇಕು? ಸೆಕೆಂಡ್ ಒಳಗೆ ಬೇಕು. ಹಂಗಂದ್ರ ಕಿಲೋಮೀಟರ್ ಪ್ರತಿ ಗಂಟೆ ಇದ್ದದನ್ನ ನಾವು ಏನ್ ಮಾಡ್ಬೇಕು ಗೊತ್ತಾನ? ಏನ್ ಮಾಡ್ಬೇಕಪ್ಪ? ಮೀಟರ್ ಪರ್ ಸೆಕೆಂಡ್ಗೆ ಬದಲು ಮಾಡಬೇಕು, ಹೌದಾ? ಹಾಗಾದ್ರೆ ಕಿಲೋಮೀಟರ್ ಪ್ರತಿ ಗಂಟೆಯನ್ನ ಮೀಟರ್ ಪರ್ ಸೆಕೆಂಡ್ ಹೆಂಗ್ ಬದಲು ಮಾಡ್ತೀರಿ? 5/18 ಗುಣಿಸ್ತೀರಿ. 18 1 18 4. ಓಕೆ, 4ರಿಂದ ಹೊಡಿಯೋಣ, 5ರಿಂದ ಹೊಡಿಯೋಣ. ಓಕೆ, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ 5 4 20 ಅನ್ಕೊಡಿ. ಏನ್ ಅನ್ಕೊರಿ? 20. 0 ಇಂದ 0 ಹೋತು. 2 2 4 2 6 12 26 ಪಾಯಿಂಟ್ ಸಮಥಿಂಗ್ ಬರಬೇಕು. 26 ಪಾಯಿಂಟ್ ಸಮಥಿಂಗ್ ಯಾವ ಆನ್ಸರ್ ಅದ? ಆಪ್ಷನ್ ಎ ಅದ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿರುವಂತದ್ದು, ರೈಟ್. ನೆಕ್ಸ್ಟ್, 2 ಧನಾತ್ಮಕ ಸಂಖ್ಯೆಗಳ ಮೊತ್ತ 27 ಮತ್ತು ಅವುಗಳ ಗುಣಲಬ್ಧ 170. ಅವುಗಳ ನಡುವಿನ ಧನಾತ್ಮಕ ವ್ಯತ್ಯಾಸ ಎಷ್ಟು ಅಂತ ಕೇಳಿದಾರೆ. ಪ್ರಶ್ನೆ ನೋಡಿನ ಉತ್ತರ ಹಾಕಿಬಿಡಬಹುದು 7 ಅಂತ. ಸರಿ, ಯಾವ ರೀತಿ? ನೋಡ್ರಿ, 2 ಸಂಖ್ಯೆಗಳು ಅದಾವ ಅನ್ಕೊಂಡು x + y. ಇವು ಎರಡೂನು ಕೂಡಿಸಿದ್ರೆ ನಮಗೆ ಎಷ್ಟು ಬರಬೇಕಪ್ಪ? 27 ಬರಬೇಕು. ಈ ಎರಡೂ ಸಂಖ್ಯೆಗಳನ್ನ ಗುಣಾಕಾರ ಮಾಡಿದ್ರೆ ಎಷ್ಟು ಬರಬೇಕು? 170 ಬರಬೇಕು. ಈ ಸಂಖ್ಯೆ ನೋಡಿದ ತಕ್ಷಣ ಗೊತ್ತಾಗತ್ತಿಲ್ಲ ನಮಗ, ಯಾವ 2 ಸಂಖ್ಯೆಗಳನ್ನ ಗುಣಿಸಿದ್ರೆ 170 ಬರ್ತತಿ? 17 10 170. ಇವನು ಕೂಡಿಸಿದ್ರೆ 27 ಬರ್ತತಿಲ್ಲೋ ನೋಡ್ರಿ. 17 + 10 ಕೂಡಿಸಿದ್ರೆ 27 ಬರತತಿ. ಹಂಗಂದ್ರೆ 100% x ಮತ್ತು y ಯಾವಾಗಿದ್ದು? 17 ಮತ್ತು
10 ಆಗಿದ್ದು. ರೈಟ್. ಹಾಗಾದ್ರೆ ಇವುಗಳ ನಡುವಿನ ವ್ಯತ್ಯಾಸ ಕಂಡುಹಿಡಿಬೇಕು. 17 10 ಹೋದ್ರೆ ಎಷ್ಟು ಬರ್ತದಪ್ಪ? 7 ಬರ್ತದ. ಇದೇ ಸರಿಯಾದ ಉತ್ತರ ಆಗಿರುವಂಥದ್ದು. ಓಕೆ. ನೆಕ್ಸ್ಟ್ ಕ್ವಶನ್. ಒಂದು ಸ್ಟ್ರೀಮಿಂಗ್ ಸೇವೆಯು ತಿಂಗಳಿಗೆ 150 ರೂಪಾಯಿ ಶುಲ್ಕವನ್ನು ವಿಧಿಸುತ್ತದೆ. ನೀವು 15% ರಿಯಾಯಿತಿಯೊಂದಿಗೆ ವಾರ್ಷಿಕ ಯೋಜನೆಯನ್ನು ಖರೀದಿಸಿದರೆ, ಓಕೆ, 1 ವರ್ಷಗಳವರೆಗೆ ಮಾಸಿಕ ಪಾವತಿಸುವುದಕ್ಕೆ ಹೋಲಿಸಿದರೆ ನಿಮ್ಮ ಒಟ್ಟು ಉಳಿತಾಯ ಎಷ್ಟು ಅಂತ ಕೇಳಿದಾರೆ. ನೋಡ್ರಿ, ಓವರ್ ಆಲ್ ಮೊದಲೇ ಒಂದು ತಿಂಗಳಿಗೆ ಎಷ್ಟು ರೂಪಾಯಿ ಐತಿ? 150 ರೂಪಾಯಿ. ಒಂದು ತಿಂಗಳಿಗೆ ಎಷ್ಟು ರೂಪಾಯಿ ಐತಿ? 150 ರೂಪಾಯಿ. ನಮಗಿಲ್ಲಿ ಕೇಳಿದ್ದೇನು, ಒಂದು ವರ್ಷಕ್ಕೆ ಎಷ್ಟು ಉಳಿತಾಯ ಆಕತ್ತ? ಒಂದು ತಿಂಗಳಿಗೆ 150 ರೂಪಾಯಿ ಚಾರ್ಜ್ ಐತಂದ್ರ ಒಂದು ವರ್ಷಕ್ಕೆ ಎಷ್ಟಾಗೈತಿ? ಇಷ್ಟ ಆಕತಿ. ಹೌದಲ್ಲ? 150 ಇಂಟು 12. ಇದು ಒಂದು ವರ್ಷಕ್ಕೆ ಆಗುವಂತ ನಾರ್ಮಲ್ ಬಿಲ್. ಓಕೆ. ನಾವು ಒಂದು ವರ್ಷದ ಪ್ಯಾಕ್ ತಗೊಂಡಿವಂತಂದ್ರ 15% ಡಿಸ್ಕೌಂಟ್ ಕೊಡ್ತಾರು. ನಮ್ಗೆ ಎಷ್ಟು ರೂಪಾಯಿ ಡಿಸ್ಕೌಂಟ್ ಆಗೈತೆ ಅನ್ನೋದನ್ನ ಕಂಡುಹಿಡಿಬೇಕು. 15% ಡಿಸ್ಕೌಂಟ್ ಇದ್ರದ್ದು ಕಂಡುಹಿಡಿದ್ರೆ ಮುಗುದೇ ಹೋಯ್ತು. ರೈಟ್. 0ಯಿಂದ 0 ಹೋಯ್ತು. 5 2 10, 5 3 15, 2 1 2, 2 6 12. ರೈಟ್. 15 6 90, 9 3 27. ಹಂಗಂದ್ರೆ ಎಷ್ಟು ಬಂತಪ್ಪ? 270 ಬಂತು. 270 ಯಾವ ಆಪ್ಷನ್ ಆಗಿತ್ತು? ಆಪ್ಷನ್ ಡಿ ಆಗಿತ್ತು. ಇದೇ ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. ರೂಪಾಯಿ Y ಅಸಲಿನ ಮೇಲೆ ವಾರ್ಷಿಕ 10% ದರದಲ್ಲಿ 2 ವರ್ಷಗಳಿಗೆ ವಾರ್ಷಿಕ ಸಂಯೋಜಿತವಾಗುವ ಚಕ್ರ ಬಡ್ಡಿಯು 462 ರೂಪಾಯಿ ಆಗಿದ್ದರೆ 2 ವರ್ಷಗಳ ಅವಧಿಯ ಕೊನೆಯಲ್ಲಿ ಪಾವತಿಸಬೇಕಾದ ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿದ್ರೆ, ಇದನ್ನ ನೀವು ಎರಡು ರೀತಿ ಮಾಡ್ಬೋದು. ಒಂದು ಬೇಸಿಕ್ ಇಂದ ಮಾಡ್ಬೋದು, ಇನ್ನೊಂದು ಫಾರ್ಮುಲಾ ಮುಖಾಂತರ ಮಾಡ್ಬೋದು, ಇಲ್ಲ ಡೈರೆಕ್ಟ್ ಶಾರ್ಟ್ ಟ್ರಿಕ್ ಮೆಥಡ್ಲೇ ಮಾಡ್ಬೋದು. ಶಾರ್ಟ್ ಟ್ರಿಕ್ ಮೆಥಡ್ ಹೇಳ್ತೀನಿ, ತಿಳ್ಕೊರಿ, ಅದ ಬೆಸ್ಟ್ ಮೆಥಡ್. ನೋಡ್ರಿ, 10% ಫ್ರಾಕ್ಷನ್ ಬೆಲೆ ತಗೋರಿ. 10% ಫ್ರಾಕ್ಷನ್ ಬೆಲೆ ಎಷ್ಟು? 1/10. ಅಸಲು 10 ರೂಪಾಯಿ ಇದ್ರೆ ಬಡ್ಡಿ 1 ರೂಪಾಯಿ. ಹಂಗಂದ್ರೆ ಮೊತ್ತ ಎಷ್ಟಾಗ್ತದ? 21. ನಾವು ಯಾವಾಗಲೂ ಇಲ್ಲಿ ಅಸಲನ್ನ ಬರಿಬೇಕು, ಇಲ್ಲಿ ಮೊತ್ತವನ್ನ ಬರಿಬೇಕು. ರೈಟ್. ಇಲ್ಲಿ 2 ವರ್ಷ ಇರೋದ್ರಿಂದ ಏನ್ ಮಾಡ್ರಿ, ಇದನ್ನ ಸ್ಕ್ವೇರ್ ಮಾಡ್ರಿ. 3 ವರ್ಷ ಇದ್ರೆ ಏನ್ ಮಾಡ್ತಿದ್ರಿ? ಕ್ಯೂಬ್ ಮಾಡ್ತಿದ್ರಿ. ಮುಗೀತು. 10ನ್ನ ಸ್ಕ್ವೇರ್ ಮಾಡಿದ್ರೆ 100 ರೂಪಾಯಿ ಅಸಲು. ಸಾರಿ, 11 ರೂಪಾಯಿ ಬರೀಬೇಕಲ್ಲ. 11 ರೂಪಾಯಿ. 10 ರೂಪಾಯಿಗೆ 1 ರೂಪಾಯಿ ಬಡ್ಡಿ ಅಂದ್ರೆ 11 ರೂಪಾಯಿ. 11ನ್ನ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬಂತು? 121 ರೂಪಾಯಿ. ಇದು ಮೊತ್ತ, ಇದು ಅಸಲು. ಓಕೆ. ನಮಗಿಲ್ಲಿ ಯಾವ್ದ್ರ ಬೆಲೆ ಕೊಟ್ಟಿದಾರ? ಚಕ್ರ ಬಡ್ಡಿ ಎಷ್ಟು ರೂಪಾಯಿ ಐತೆ ಅಂತ ಕೊಟ್ಟಾರ. ನೋಡ್ರಿ, ಚಕ್ರ ಬಡ್ಡಿ ಎಷ್ಟು ರೂಪಾಯಿ ಐತಿ? ನಮ್ಮ ಪ್ರಕಾರ 100 ರೂಪಾಯಿ ಇದ್ದದ್ದು 121 ರೂಪಾಯಿ ಆಗೈತೆ. ಅಂದ್ರೆ ಚಕ್ರ ಬಡ್ಡಿ 21 ರೂಪಾಯಿ ಬಂದತಿ ನಮ್ಮ ಪ್ರಕಾರ. ಆದ್ರೆ ಆಕ್ಚುಯಲ್ ಬಂದಂತಹ ಚಕ್ರ ಬಡ್ಡಿ ಎಷ್ಟು? 462. ನಾವು ಏನ್ ಕಂಡುಹಿಡಿಬೇಕು? ಟೋಟಲ್ ಅಮೌಂಟ್ ಎಷ್ಟು ಕೊಡ್ಬೇಕು ನಾವು ಲಾಸ್ಟ್ ಅಂದ್ರೆ ಮೊತ್ತ ಕಂಡುಹಿಡಿಬೇಕು. ಮೊತ್ತ 121 ಐತಿ. 121 ಅಂದ್ರೆ ಎಷ್ಟು? 21 2 21 2. ಓಕೆ. 22 1 22, 22 2 44, 44 2 46, 22 1 22, 22 ಪ್ಲಸ್ 4 ಅಂದ್ರೆ 26 ಬಂತು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವಶನ್. ಯಂತ್ರವೊಂದರ ಮೌಲ್ಯವು ಪ್ರತಿ ವರ್ಷ 10% ಕಡಿಮೆಯಾಗುತ್ತದೆ. ಓಕೆ. 2 ವರ್ಷಗಳ ನಂತರ ಒಟ್ಟು ಸವಕಳಿಯ ಶೇಕಡಾವಾರು ಎಷ್ಟು ಕಡಿಮೆ ಆಗೈತೆ? ಬಹಳ ಸಿಂಪಲ್ ಆದಂತ ಕ್ವಶನ್. ಈ ಕ್ವಶನ್ ನಾವು ಓರಲಿ ಆನ್ಸರ್ ಟಿಕ್ ಹಾಕಿಬಿಡಬಹುದು. ಈ 19% ಅಂತ. ಹೆಂಗ? 19%. ಎಷ್ಟು ಈಸಿ ಪ್ರಶ್ನೆ ನೋಡ್ರಿ. ಮೊದಲನೇ ವರ್ಷ 10% ಸಕ್ಸೆಸಿವ್ ಸೂತ್ರ. ಮೊದಲನೇ ವರ್ಷ 10% ಕಡಿಮೆ ಆಯ್ತು. ಎರಡನೇ ವರ್ಷನೂ 10% ಕಡಿಮೆ ಆಯ್ತು. ನಮ್ಗೆಲ್ಲರಿಗೂ ಗೊತ್ತದ ಮೈನಸ್ 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 ಇಂಟು ಮೈನಸ್ ಪ್ಲಸ್ 10 ಇಂಟು 10 100 ಡಿವೈಡೆಡ್ ಬೈ 100. 100 1 100 1 -10 ಅಂದ್ರೆ -20 ಪ್ಲಸ್ 1 ಅಂತಂದ್ರೆ 19 -19% ಡಿಸ್ಕೌಂಟ್ ಆಗಿರುವಂಥದ್ದು. ಇದು ಡೈರೆಕ್ಟ್ ಆಗಿ ಓರಲಿ ಮಾಡಿ ಮುಗಿಸುವಂತಹ ಪ್ರಶ್ನೆ ಆಗಿತ್ತು. ಒಂದು ವರ್ಷಕ್ಕೆ 10% ಅಂದ್ರೆ 2 ವರ್ಷಕ್ಕೆ ಟೋಟಲ್ ಎಷ್ಟು ಕಡಿಮೆ ಆಗಿರ್ತದೆ? 19% ಏನಾಗಿರ್ತದೆ? ಕಡಿಮೆ ಆಗಿರ್ತದೆ. ರೈಟ್. ನೆಕ್ಸ್ಟ್ ಕ್ವಶನ್. ಪೈಪ್ಗಳಾದ XYZ ಒಂದು ಟ್ಯಾಂಕ್ ಅನ್ನು 8 ಗಂಟೆಗಳಲ್ಲಿ ತುಂಬಬಲ್ಲವು. ಓಕೆ.
ಒಟ್ಟಿಗೆ 3 ಗಂಟೆಗಳ ಕಾಲ ಕೆಲಸ ಮಾಡಿದ ನಂತರ ಪೈಪ್ ಝೆಡ್ ಅನ್ನು ಮುಚ್ಚಿದರೆ ಓಕೆ ಉಳಿದ ಟ್ಯಾಂಕ್ ಅನ್ನು ಎಕ್ಸ್ ಮತ್ತು ವೈ ಸೇರಿ 10 ಗಂಟೆಗಳಲ್ಲಿ ತುಂಬುತ್ತವೆ. ಹಾಗಾದರೆ ಪೈಪ್ ಝೆಡ್ ಮಾತ್ರ ಆ ಖಾಲಿ ಟ್ಯಾಂಕ್ ಅನ್ನು ಎಷ್ಟು ಗಂಟೆಗಳಲ್ಲಿ ತುಂಬಬಲ್ಲದು? ಬಹಳ ಒಳ್ಳೆ ಕ್ವಶನ್, ಬಟ್ ಬಹಳ ಈಸಿ ಕ್ವಶನ್. ಹೆಂಗ್ ಮಾಡಬೇಕು ನೋಡ್ರಿ. ನೋಡ್ರಿ, ಈಗ ಎಕ್ಸ್ ವೈ ಜೆಡ್ ಮೂರು ಕೂಡಿ ಎಕ್ಸ್ ವೈ ಜೆಡ್ ಮೂರು ಕೂಡಿ ಎಷ್ಟು ತಾಸು ತಗೋತಾವು? 8 ತಾಸು ತಗೋತಾವ. ನಾವ್ ಏನ್ ಅನ್ಕೊಳ್ಳೋಣ ಇಲ್ಲಿ, ಕೆಲಸನು 8 ಲೀಟರ್ ನೀರು ತುಂಬಬೇಕೈತೆ ಅನ್ಕೊಂಡು. ಓಕೆ, ಏನಂತ ಅನ್ಕೊಂಡು 8 ಲೀಟರ್ ನೀರು ತುಂಬಬೇಕೈತಿ. ಇವು ಮೂರು ಕೂಡಿ 8 ತಾಸು ತಗೊಂಡಾವ ಅಂತಂದ್ರ, ಮೂರು ಕೂಡಿ ಎಷ್ಟು ತಾಸು ತಗೊಂಡಾವ? 8 ತಾಸು ತಗೊಂಡಾವ ಅಂದ್ರ ಮೂರು ಕೂಡಿ 1 ತಾಸಿಗೆ ಎಷ್ಟು ತುಂಬ್ತಿರ್ತಾವ ಇವ? 1 ತಾಸಿಗೆ 1 ತುಂಬ್ತಿರ್ತಾವ. ಹೌದೋ ಇಲ್ಲೋ ನೀವ ಹೇಳ್ರಿ? 1 ತಾಸಿಗೆ 1 ಲೀಟರ್ ನೀರು ತುಂಬ್ತಿರ್ತಾವ. ಮೊದಲಿಗೆ ಏನಾಗ್ಯವು, ಮೂರು ಒಟ್ಟಿಗೆ 3 ಗಂಟೆಗಳ ಕಾಲ ಕೆಲಸ ಮಾಡ್ತಾವ. ನೋಡ್ರಿ, 1 ತಾಸಿಗೆ 1ರಂಗ 3 ತಾಸು ಕೆಲಸ ಮಾಡ್ಯಾವಂದ್ರ ಎಷ್ಟು ಲೀಟರ್ ನೀರು ತುಂಬೈತಿ? ಈಗ ನೀವ ಹೇಳ್ರಿ. 3 ಲೀಟರ್ ನೀರು ತುಂಬಿದೆ. 8 ಲೀಟರ್ ಒಳಗ 3 ಲೀಟರ್ ನೀರು ತುಂಬಿತಿಪ್ಪ ಅಂತಂದ್ರ ಉಳ್ದದ್ ಎಷ್ಟಿನ್ನ 5 ಲೀಟರ್ ತುಂಬಬೇಕು. ಎಷ್ಟು ಲೀಟರ್ ತುಂಬಬೇಕು? 5 ಲೀಟರ್ ತುಂಬಬೇಕು. ಆದ್ರ ಈ 3 ತಾಸು ಆದ್ಮ್ಯಾಗ ಈ ಜಡ್ಡನ್ನ ಏನ್ ಮಾಡ್ಬಿಟ್ಟಾರ? ಇದನ್ನ ಮುಚ್ಚಿಬಿಟ್ಟಾರ. ಈ ಜಡ್ಡನ್ನು ಮುಚ್ಚಾನ ಏನ್ ಮಾಡತಿ, ಈ ಎಕ್ಸ್ ಮತ್ತು ವೈ ಎರಡೂ ಕೂಡಿ 10 ತಾಸ್ನ್ಯಾಗ ತುಂಬ್ತಾವ ಅಂತ ಹೇಳ್ತಾರ. ನೋಡ್ರಿ, ಟೋಟಲ್ ತುಂಬಬೇಕಾಗಿದ್ದ 5 ಲೀಟರ್. ಈ ಎಕ್ಸ್ ಮತ್ತು ವೈ ಎರಡೂ ಕೂಡಿ 8 ತಾಸು ತುಂಬತಾವು? 10 ತಾಸು ತುಂಬತಾವ. ಹಂಗಾರ 1 ತಾಸಿಗೆ ಎಷ್ಟು ತುಂಬ್ತಾವಪ್ಪ ನೀವ ಹೇಳ್ರಿ? 1 ತಾಸಿಗೆ ಅರ್ಧ ತುಂಬ್ತಾವು. 1 ತಾಸಿಗೆ ಏನ್ ಮಾಡ್ತಾವು? ಅರ್ಧ ಲೀಟರ್ ನೀರು ತುಂಬ್ತಾವ. ಬಹಳ ಈಸಿ ಕ್ವಶನ್, ಆದ್ರ ತಿಳ್ಕೊರಿ ಒಂದ್ಸಲ, ಆಮೇಲೆ ನೀವ ಡೆಡ್ ಈಸಿಯಾಗಿ ಮಾಡ್ಬಿಡ್ತೀರಿ. ಓಕೆ, ಹಂಗಾದ್ರೆ ಎಕ್ಸ್ ಮತ್ತು ವೈ ಎರಡೂ 1 ತಾಸಿಗೆ ಎಷ್ಟು ತುಂಬ್ತಾವು? ಅರ್ಧ ತುಂಬ್ತಾವು. 1 ತಾಸಿಗೆ ಅರ್ಧ ಲೀಟರ್ ತುಂಬ್ತಾವು. ಎಕ್ಸ್ ವೈ ಜೆಡ್ ಮೂರೂ ಕೂಡಿ 1 ತಾಸಿಗೆ 1 ಲೀಟರ್ ತುಂಬ್ತಿದ್ವು. ಹೌದಿಲ್ಲ? 1 ತಾಸಿಗೆ 1 ಲೀಟರ್ ತುಂಬ್ತಿದ್ವು. ಹಾಗಾದ್ರೆ ಇವು ಎಕ್ಸ್ ವೈ ಅರ್ಧ ಲೀಟರ್ ತುಂಬತಾವ 1 ತಾಸಿಗೆ, ಅರ್ಧ ಲೀಟರ್ ತುಂಬತಾವ 1 ತಾಸಿಗೆ. ಹಂಗಾರ ಜೆಡ್ ಒಂದ ಏನ್ ಮಾಡ್ತಿತ್ತು? ಅರ್ಧ ಲೀಟರ್ ತುಂಬತಿತ್ತು 1 ತಾಸಿಗೆ. ಹೌದೋ ಇಲ್ಲೋ ನೀವ ಹೇಳ್ರಿ? ಹೌದಲ್ಲ? ನೋಡ್ರಿ, 1 ತಾಸಿಗೆ ಇವು ಮೂರು 1 ಲೀಟರ್ ತುಂಬ್ತಿದ್ವು. ಆದ್ರೆ ಎಕ್ಸ್ ವೈ ಕೂಡಿ ಬರೀ ಅರ್ಧ ಲೀಟರ್ ತುಂಬತಾವ. ಅಂದ್ರೆ ಜೆಡ್ ಒಂದ ಏನ್ ಮಾಡ್ತತಿ? ಅರ್ಧ ಲೀಟರ್ ನೀರನ್ನ ಅದು ಒಂದ ತುಂಬ್ತಿತ್ತು 1 ತಾಸಿಗೆ. 1 ತಾಸಿಗೆ ಅರ್ಧ ಲೀಟರ್ ಯಾರು ತುಂಬ್ತಾರು? ಜೆಡ್ ತುಂಬ್ತಾರು. ರೈಟ್? ಏನ್ ಕೇಳತ್ತಾರು? ಹಾಗಾದ್ರೆ ಪೈಪ್ ಜೆಡ್ ಮಾತ್ರ ಆ ಟ್ಯಾಂಕ್ ಅನ್ನು ಎಷ್ಟು ಗಂಟೆಗಳಲ್ಲಿ ತುಂಬಬಹುದು? ಟೋಟಲ್ ತುಂಬಾಕ ಎಷ್ಟು ಲೀಟರ್ ತುಂಬಬೇಕು? 8 ಲೀಟರ್ ತುಂಬಬೇಕು. 1 ತಾಸಿಗೆ ಜೆಡ್ ಅರ್ಧ ಲೀಟರ್ ತುಂಬತೈತೆ ಅಂದ್ರೆ ಟೋಟಲ್ ತುಂಬಬೇಕಂತಂದ್ರೆ ಎಷ್ಟು ಆಗ್ತದಪ್ಪ? 16 ತಾಸು ಬೇಕಾಗ್ತದ. ಹೌದಲ್ಲ? ಎಷ್ಟು ತಾಸು ಬೇಕು? 16 ತಾಸ ಬೇಕು. ಯಾಕ? 1 ತಾಸಿಗೆ ಅರ್ಧ ಲೀಟರ್ ತುಂಬತೈತೆ ಅಂದ್ರೆ 8 ಲೀಟರ್ ತುಂಬಾಕ ಎಷ್ಟು ಬೇಕು? 16 ತಾಸು ಬೇಕು. ಬಹಳ ಸಿಂಪಲ್ ಆದಂತ ಕ್ವಶನ್. ನೀವು ಇದನ್ನ ಎಕ್ಸಾಮ್ ಒಳಗಿದ್ರೆ ಯಾವ ರೀತಿ ಮಾಡಬಹುದಾಗಿತ್ತು? 8 ಲೀಟರ್ ಐತಿ, 8 ಬರೋದ್ರಿ. 3 ತಾಸು ಮಟ ತುಂಬ್ಯಾವ ಅಂದ್ರೆ 3 ಲೀಟರ್ ಖಾಲಿ ಆತ್, 5 ಉಳಿತು. ಓಕೆ, ಹಂಗಂದ್ರೆ ಉಳಿದದ್ದನ್ನ ಎಕ್ಸ್ ವೈ ಕೂಡಿ ಎಷ್ಟು ತುಂಬ್ಯಾವು? 10 ತುಂಬ್ಯಾವ, 10 ತಾಸ್ನಾಗ ತುಂಬ್ಯಾವ. ಹಂಗಾರ 1 ತಾಸಿಗೆ ಅರ್ಧ ಲೀಟರ್ ತುಂಬ್ತಾವ. ನಮಗ್ ಗೊತ್ತೈತಿ 8 ತಾಸಿಗೆ 8 ಲೀಟರ್ ತುಂಬೈತಿ ಅಂದ್ರ 1 ತಾಸಿಗೆ 1 ಲೀಟರ್ ತುಂಬೇಕು. ಹಂಗಂದ್ರೆ ಇವೆರಡೂ ಕೂಡಿ ಎಕ್ಸ್ ಮತ್ತು ವೈ ಕೂಡಿ ಅರ್ಧ ಲೀಟರ್ ತುಂಬ್ಯಾವಪ್ಪ ಅಂತಂದ್ರ ಜಡ್ ಒಂದ ಏನ್ ಮಾಡಿರ್ತೈತಿ? 1 ತಾಸಿಗೆ ಅರ್ಧ ಲೀಟರ್ ತುಂಬಿರ್ತೈತಿ. ಹೌದಾ? ಹಂಗಾರೆ ಟೋಟಲ್ 8 ಲೀಟರ್ ತುಂಬಾಕ 1 ತಾಸಿಗೆ ಅರ್ಧ ಆದಂಗಂತಂದ್ರ 16 ತಾಸು ಬೇಕು. ಇಷ್ಟ ಸೊಲ್ಯೂಷನ್. ಮೊದ್ಲೇಕ ತಿಳ್ಕೋರಿ, ಆಮೇಲೆ ನೀವು ಈಸಿಯಾಗಿ ಸ್ಟೆಪ್ಸ್ ಅನ್ನ ಹಾರಿಸಿ ಮುಗಿಸಿಬಿಡ್ಬೋದು. ನೋಡ್ರಿ, ಈ ಕ್ವಶನ್ ನೋಡಾಕ ಎಷ್ಟು ದೊಡ್ಡದೈತಿ, ಬಟ್ ಈ ಕ್ವಶನ್ ಅನ್ನ ಹಿಂಗ ಸಾಲ್ವ್ ಮಾಡಿಬಿಡ್ಬೋದು ನಾವು. ರೈಟ್? ನೋಡ್ರಿ, ಏನೈತಿ ಕ್ವಶನ್ ಅರ್ಥ ಮಾಡ್ಕೊ. 2 ಗಂಟೆಗಳು ಕ್ರಮವಾಗಿ 1764 ಸೆಕೆಂಡುಗಳು ಮತ್ತು 2268 ಸೆಕೆಂಡುಗಳ ಅಂತರದಲ್ಲಿ ಬಾರಿಸುತ್ತವೆ. ಪ್ರಾರಂಭದಲ್ಲಿ ಅವುಗಳನ್ನು ಒಟ್ಟಿಗೆ ಬಾರಿಸಲಾಗುತ್ತದೆ. ಎಷ್ಟು ಸಮಯದ ನಂತರ ಆ 2 ಗಂಟೆಗಳು ಮೊದಲ ಬಾರಿಗೆ ಒಟ್ಟಿಗೆ ಬಾರಿಸುತ್ತವೆ ಅಂತ ಕೇಳ್ಯಾರ. ನೋಡಾಕ ಎಷ್ಟು ದೊಡ್ಡ ಡಿಫಿಕಲ್ಟ್ ಅನಿಸುತ್ತೆ. ಬಹಳಷ್ಟು ಮಂದಿ ಹೇಳ್ತಾರೆ ಇದನ್ನ ಗಂಟೆಗೆ ಬದಲು ಮಾಡ್ಕೋರಿ, ಅದನ್ನ ಮಾಡ್ಕೋರಿ, ಇದು ಮಾಡ್ಕೊ. ಏನು ಮಾಡ್ಕೋಬೇಡ್ರಿ. ಸಿಂಪಲ್ ಬೇಸಿಕ್ ಮುಖಾಂತರ ಈ ರೀತಿ ಕೊಟ್ಟಾಗ ನೆಕ್ಸ್ಟ್ ಯಾವಾಗ ಬಾರಿಸ್ತಾವ ಅಂದಾಗ ಲಸ ಆದ ಮೇಲಿನ ಪ್ರಶ್ನೆ ಇರ್ತದ. ಈ ಪ್ರಶ್ನೆಯನ್ನ ಲಸ ತಕೊಂಡ್ಬಿಡ್ರಿ. 1764 ಪೂರ್ತಿ ಮಾಡೋದು ಬೇಡ, ಹಂಗ ಹೆಂಗೆ ಹೇಳ್ತೀನಿ ತಿಳ್ಕೊಳ್ಳಿ. 2268 ಯಾವ ಸಂಖ್ಯೆಯಿಂದ ಬಾಹುಕತ್ ಮೊದಲೇಕ್ ಏನ್ ಮಾಡ್ರಿ? ಚೆಕ್ ಮಾಡ್ಕೊಡ್ರಿ. ಫಸ್ಟ್ ಏನ್ ಮಾಡೋಣ? ನಮಗೆ ಸಿಂಪಲ್ ಆಗಿ ಗೊತ್ತಾಗತ್ತದ್ದು 4ರಿಂದ ಹೋಗ್ಬೋದು. ಎಷ್ಟರಿಂದ? 4ರಿಂದ ಚೆಕ್ ಮಾಡೋಣ. 4 4 16, 4 4 16, 4 1 4. ರೈಟ್? 4 5 20, 4 6 24, 4 7 28.
ಈಗ ನೋಡ್ರಿ 21 ಬಗ್ಗೆ ಆಗ್ತಿ 21 21ಲೇ 21 27 ಹೌದಲ್ಲ ರೈಟ್ 441 ನೋಡಿದ ತಕ್ಷಣ ನಮ್ಮ ಮೈಂಡ್ ಒಳಗೆ ಬರಬೇಕು 21 ಸ್ಕ್ವೇರ್ ರೈಟ್ ಮುಗಿದ ಹೋತಿ ನೆಕ್ಸ್ಟ್ ಮತ್ತೆ ಹತ್ರ ಹೋಗತಿ 3ಲೇ ಹೋಗತಿ 3 7 21 3 9 27 ಇನ್ನು ಯಾವ್ದಾರೆ ಕಾಮನ್ ಐತಿ ಏನು ಇಲ್ಲ ಅಂತಂದ್ರೆ ತಲೆ ಕೆಡಿಸ್ಕೊಬೇಡ್ರಿ ನೋಡ್ರಿ ಗಂಟೆ ಇರ್ಲಿ ನಿಮಿಷ ಇರ್ಲಿ ಎರಡೂದ್ರ ಲಾಸ್ಟಕ್ಕೆ ಏನು ಬರ್ತೈತಿ ಹೇಳ್ರಿ ಸೊನ್ನೆನ ಬರ್ತೈತಿ 4 ಗಂಟೆ ಅಂದ್ರೆ 60 ನಿಮಿಷ ಇಂಟು 60 ಸೆಕೆಂಡ್ ರೈಟ್ 24 ನಿಮಿಷ ಅಂದ್ರೆ 24 ಇಂಟು 60 ಸೆಕೆಂಡ್ ರೈಟ್ ಹಾಗಾದ್ರೆ ಅಲ್ಲೂ ಲಾಸ್ಟಿಗೆ ಜೀರೋನ ಬರ್ತೈತಿ ಇಲ್ಲೂ ಲಾಸ್ಟಿಗೆ ಜೀರೋನ ಬರ್ತೈತಿ ಇಲ್ಲೂ ಲಾಸ್ಟಿಗೆ ಜೀರೋನ ಬರ್ತೈತಿ ಇವೆಲ್ಲದ್ರ ಲಾಸ್ಟಿಗೆ ಏನು ಬರ್ಬೇಕು ಆನ್ಸರ್ ಈಗ ಜೀರೋನ ಬರ್ತೈತಿ ಇನ್ನು ಎಕ್ಸ್ಟ್ರಾ ಏನು ಉಳಿದಿರ್ತೈತಿಲ್ಲ ಇವೆಲ್ಲ ಸೆಕೆಂಡ್ಗಳು ಆ ಉಳಿದಂತಹ ಸೆಕೆಂಡುಗಳ ಎಲ್ಲಿ ಬರ್ತಾವಪ್ಪ ಇಲ್ಲಿ ಬರ್ತಾವ ಹೌದೋ ಇಲ್ಲೋ ನೀವು ಹೇಳ್ರಿ ಈಗ ಲಾಸ್ಟ್ನೇದು ಸಂಖ್ಯೆನ ಚೆಕ್ ಮಾಡ್ರೆ ಸಾಕು ನಮಗೆ ಇಲ್ಲೇ ನಮ್ಮ ಉತ್ತರ ಬಂದಿರ್ತದೆ ಜಸ್ಟ್ ಇಷ್ಟ ನಮ್ಮ ಸೊಲ್ಯೂಷನ್ ಇರುವಂಥದ್ದು 4 1 4 4 3 12 ಲಾಸ್ಟ್ 2 ಅದ 2 7 14 ಲಾಸ್ಟ್ 4 ಅದ 4 9 4 36 ಲಾಸ್ಟಕ್ಕೆ 6 ಬರಬೇಕು ಲಾಸ್ಟಕ್ಕೆ 6 ಇದ ಒಂದು ಆಪ್ಷನ್ ಒಳಗೈತಿ ಇದೇ ನಮ್ಮ ಉತ್ತರ ಆಗಿತ್ತು ಒಟ್ಟ ಏನು ತಲೆ ಕೆಡಿಸ್ಕೊಳಕ್ ಹೋಗೋ ಅವಶ್ಯಕತೆ ಇಲ್ಲ ಬಹಳ ಸಿಂಪಲ್ ಆದಂತಹ ಕ್ವಶನ್ ಬಹಳ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ನೀವು ಏನು ಜಾಸ್ತಿ ಟೈಮ್ ವೇಸ್ಟ್ ಮಾಡಿ ಗಂಟೆಗೆ ಬದಲು ಮಾಡ್ಕೊಂಡ ಅದನ್ನ ಮಾಡ್ಕೊಂಡ ಗುಣಾಕಾರ ಮಾಡ್ಕೊಂಡ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಇಷ್ಟ ನೀವು ಮಾಡಬೇಕಾದಂತಹ ಉತ್ತರ ರೈಟ್ ನೆಕ್ಸ್ಟ್ ಕ್ವಶನ್ ಈ ಕ್ವಶನ್ ಅಂತೂ ನೋಡಿನ ಆನ್ಸರ್ ಹಾಕಬಹುದು ಏನಪ್ಪಾ ಅಂತಂದ್ರ ಅರ್ಧ ಕೊಟ್ರ ಅಂದ್ರ 1 ಇಷ್ಟ ಕ್ವಶನ್ ನೋಡುದು ಆನ್ಸರ್ ಟಿಕ್ ಹಾಕೋದು ಬಟ್ ಎಲ್ಲಾ ಕ್ವಶನ್ ಹಿಂಗೆ ಇರಂಗಿಲ್ಲ ಕೆಲವೊಂದಿಷ್ಟನ್ನ ಸಾಲ್ವ್ ಮಾಡ್ಲೇಬೇಕು ಈ ಟೈಮನ್ನ ಅಲ್ಲಿ ಏನ್ ಮಾಡ್ಬೇಕು ನೀವು ಯುಟಿಲೈಸ್ ಮಾಡ್ಕೋಬೇಕು ರೈಟ್ ನೋಡ್ರಿ 2 ನಲ್ಲಿಗಳು 2 ಗಂಟೆ ಮತ್ತು 37 ಗಂಟೆಗಳಲ್ಲಿ ಒಂದು ನೀರಿನ ತೊಟ್ಟಿಯನ್ನು ತುಂಬಬಲ್ಲವು ಓಕೆ ಮೂರನೇ ನಲ್ಲಿಯು ಅದನ್ನು 37 ಗಂಟೆಗಳಲ್ಲಿ ಖಾಲಿ ಮಾಡುದು ಹಂಗಾರೆ ಈ ಒಂದು 37 ಗಂಟೆ ಒಳಗೆ ತುಂಬತೈತಿ ಒಂದು 37 ಗಂಟೆ ಒಳಗೆ ಖಾಲಿ ಮಾಡ್ತೈತಿ ಇದರಿಂದ ಏನಾರೇ ಚೇಂಜಸ್ ಆಗ್ತತಿ ಏನು ಚೇಂಜ್ ಆಗೋದಿಲ್ಲ ಹಂಗಂದ್ರೆ ಕರೆಕ್ಟ್ ಆಗಿ ಕೆಲಸ ಮಾಡೋದು ಯಾವುದು ಮೊದಲನೇ ನಲ್ಲಿ ಮಾತ್ರ ಈಗ ಪೂರ್ತಿ ತುಂಬಬೇಕಂದ್ರೆ ಎಷ್ಟು ಟೈಮ್ ಬೇಕು ನಮಗೆ 2 ತಾಸು ಬೇಕು ಇಷ್ಟು ಕ್ಲಿಯರ್ ಐತಿ ರೈಟ್ ಎಲ್ಲಾ ನಲ್ಲಿಗಳನ್ನ ಒಟ್ಟಿಗೆ ತೆರೆದ್ರ ಅನ್ಕೋರಿ ಇದನ್ನ ಎಲ್ಲಾ ಒಟ್ಟಿಗೆ ತೆರೆದ್ರ ಇದಂತೂ ತುಂಬತತಿ ಇದಂತೂ ಖಾಲಿ ಮಾಡ್ತತಿ ಏನು ಚೇಂಜ್ ಆಗೋದಿಲ್ಲ ಖಾಲಿ ತೊಟ್ಟಿಯ ಅರ್ಧದಷ್ಟು ಭಾಗವನ್ನ ತುಂಬಲು ಎಷ್ಟು ಸಮಯ ಬೇಕು ಅಂತ ಕೇಳ್ತಾರೆ ನೋಡ್ರಿ ಪೂರ್ತಿ ತುಂಬಾಕ 2 ಗಂಟೆ ಬೇಕು ನಮ್ಗೆ ಅರ್ಧ ತುಂಬಾಕ ಎಷ್ಟು ತಾಸು ಬೇಕು 2 ತಾಸಿಂದ ಅರ್ಧ ಅಂದ್ರೆ ಎಷ್ಟು ಬರ್ತೈತಪ್ಪ 1 ತಾಸು ಬೇಕು ವಿತೌಟ್ ಪೆನ್ ನಾವು ಈ ಕ್ವಶನ್ ಅನ್ನ ಸಾಲ್ವ್ ಮಾಡಬಹುದು 37 ಗಂಟೆಗಳಲ್ಲಿ ತುಂಬತತಿ 37 ಗಂಟೆ ಖಾಲಿ ಆಕತ್ ಮುಗೀತು ಉಳಿತೆಟ್ಟಿಗ 2 ಗಂಟೆ ಈ ಅರ್ಧ ಕೇಳಿದ್ರೆ ಅರ್ಧ ಮಾಡೋದು 4ನೇ 1 ಕೇಳಿದ್ರೆ 4ನೇ 1 ಮಾಡೋದು ಅವ್ರು ಏನ್ ಕೇಳ್ತಾರ ಅದನ್ನ ಮಾಡಿ ಇಟ್ಬಿಟ್ರೆ ಸಾಕು ಡೈರೆಕ್ಟ್ ಆನ್ಸರ್ ಮಾಡಬಹುದು ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ 2 ಸಂಖ್ಯೆಗಳ ಅನುಪಾತ 3:5 ಪ್ರತಿಯೊಂದರಿಂದಲೂ 6 ಕಳೆದರೆ ಸಿಗುವ ಸಂಖ್ಯೆಗಳು 1:2 ಅನುಪಾತದಲ್ಲಿರ್ತಾವೆ ಹಾಗಾದ್ರೆ ಆ 2 ಮೂಲ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂದ್ರೆ ಮೂಲ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಕಂಡುಹಿಡಿಬೇಕು ಬಹಳ ಸಿಂಪಲ್ ಕ್ವಶನ್ ನೋಡ್ರಿ ಬೇಸಿಕ್ ಇಂದ ಮಾಡೋದು ಮೊದಲೇಕ ಅನುಪಾತ ಇದು 3x ಇತ್ತು ಇದು 5x ಇತ್ತು ಅನ್ಕೋರಿ 6 ಕಳೆದರೆ ಅಂದ್ರೆ ಏನ್ ಮಾಡ್ಬೇಕು ಇಲ್ಲಿ ಇದ್ರೊಳಗೂ 6 ಕಳೆದು ಇದ್ರೊಳಗೂ 6 ಕಳೆದ್ರ ಏನ್ ಅನುಪಾತ ಬರ್ತದ 1/2 ಬರ್ತದ ಈಗ ಸಿಂಪಲ್ ಆಗಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಿ ಕ್ರಾಸ್ ಮಲ್ಟಿಪ್ಲೈ ಮಾಡೋದು ಬಹಳ ವೇಗ ಮಾಡ್ಬೇಕು ನೀವು ಹೆಂಗ್ ಮಾಡ್ಬೇಕು ನೋಡ್ರಿ ತಿಳ್ಕೊರಿ ಈ ಎಕ್ಸ್ ಜೊತೆ ಅಷ್ಟ ಮಾಡ್ರಿ 2 3 6x ಆಯ್ತು 5 1 5x ಆಯ್ತು ಇದು ಆ ಕಡೆ ಹೋದ್ರೆ ಏನಾಗ್ತದ ಮೈನಸ್ ಆಗ್ತದ 6x ಒಳಗೆ 5x ಹೋದ್ರೆ ಎಷ್ಟು ಬಂತಪ್ಪ x ಬಂತು ರೈಟ್ ನೋಡ್ರಿ ಇಲ್ಲಿ ನೋಡ್ರಿ 2 6 12 1 6 6 12 ಒಳಗೆ 6 ಹೋದ್ರೆ ಡೈರೆಕ್ಟ್ ಬಂತು 6 x ನ ಬೆಲೆ ಎಷ್ಟು ಬಂತಪ್ಪ 6 ಬಂತು x ನ ಬೆಲೆ ಎಷ್ಟು ಬಂತು 6 ಬಂತು ಹಾಗಾದ್ರೆ ನಮಗೆ ಏನು ಬೇಕು ಇವು ಎರಡೂದ್ರ ನಡುವಿನ ವ್ಯತ್ಯಾಸ ಬೇಕು ಇದು 3x ಐತಿ ಇದು 5x ಐತಿ ಹಂಗಾರೆ ಎರಡೂದ್ರ ನಡುಕ ವ್ಯತ್ಯಾಸ ಎಷ್ಟೈತಿ 2x ಐತಿ 1x ಅಂದ್ರ 6 2x ಅಂತಂದ್ರ 12 ಮುಗುದೇ ಹೋಯ್ತು ನಮ್ಮ ಪ್ರಶ್ನೆ ಓಕೆ ನೆಕ್ಸ್ಟ್ ಕ್ವಶನ್ 2 ಅಂಕಿಯ ಸಂಖ್ಯೆಯೊಂದರ ಅಂಕಿಗಳ ಮೊತ್ತ 9 ಆಗಿದ್ದು ಆ ಸಂಖ್ಯೆಗೆ 27 ಸೇರಿಸುವುದರಿಂದ
ಅದರ ಅಂಕಿಗಳು ಅದಲು ಬದಲಾಗುತ್ತವೆ. ಓಕೆ, ಅಂದ್ರ ಮೊದಲೇಕ ಎಕ್ಸ್ ಮತ್ತು ವೈ ಅನ್ನುವಂತ ಸಂಖ್ಯೆ ಇತ್ತಂದ್ರ ಅದೇನಾಕತ್ತಂತ ಹೇಳ್ತಾರ, ವೈ ಎಕ್ಸ್ ಆಗಬೇಕಂತ ಹೇಳ್ತಾರ. ಓಕೆ, ಯಾವಾಗ 27ನ್ನ ಕೂಡಿಸಿರ ಮತ್ತು ಅವನ್ ಎರಡೂ ಕೂಡಿಸಿರ ಏನಾಗಬೇಕು, 9 ಆಗಬೇಕು. ಓಕೆ, ರೈಟ್. ನೋಡ್ರಿ ಮುಂದೆ, ಆ ಸಂಖ್ಯೆಯ ಬಿಡಿ ಸ್ಥಾನದ ಅಂಕಿಯನ್ನು ಕಂಡು ಹಿಡೀರಿ ಅಂತ ಹೇಳ. ನೋಡುನು, ನಾವು ಈಗ ಉದಾಹರಣೆಗೆ ಬಿಡಿ ಸ್ಥಾನದೊಳಗೆ ಯಾವ್ದು ತಗೋಣ, ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನ್ಸುತ್ತೆ ಅದು 3 ತಗೋರಿ, 5 ತಗೋರಿ, 4 ತಗೋರಿ, 6 ತಗೋರಿ. ಈಗ ನಾ ಸಿಂಪಲ್ ಆಗಿ ಯಾವ್ದ್ರೆ ಒಂದು ತಗೊಂಡು 6 ತಗೋತೀನಿ. ಏನ್ ತಗೋತೀನಿ, 6 ತಗೊಂಡು 6 ತಗೊಂಡ್ರ ಇದು 9 ಆಗ್ಬೇಕಂದ್ರೆ ಎಷ್ಟು ಕೂಡಿಸ್ಬೇಕು, ಇದಕ್ಕ 3 ಕೂಡಿಸ್ಬೇಕು. ಹಂಗಾರ ನನ್ನ ಪ್ರಕಾರ ಈಗ ಮೊದಲಿದ್ದಂತಹ ಸಂಖ್ಯೆ ಏನಾಗಿತ್ತು, 36 ಆಗಿತ್ತು ಅನ್ಕೊಳತಿನ. ಇಲ್ಲಿ ನೋಡ್ರಿ, ಬಿಡಿ ಸಂಖ್ಯೆಯ ಸ್ಥಾನವನ್ನ ಕಂಡುಹಿಡಿಬೇಕಂದ್ರೆ ಇದು ಬಿಡಿ ಅಂಕಿಯ ಸ್ಥಾನ. ಬಿಡಿ ಸ್ಥಾನದೊಳಗೆ 6 ಅದ. ಆ ಎರಡೂ ಸಂಖ್ಯೆ ಕೂಡಿಸಿರ 9 ಆಗ್ಬೇಕಂದ್ರೆ ಇಲ್ಲಿ ಏನ್ ಬರ್ಬೇಕು, 6ಕ್ಕೆ 8 ಕೂಡಿಸಿರ 9 ಆಕತಿ 3, ಎರಡೂ ಕೂಡಿಸಿರ 9 ಅಂತೂ ಆಗತತಿ. ಈಗ ಇದಕ್ಕೆ 27 ಕೂಡಿಸಿದ್ವಿ ಅಂದ್ರ ಇದಕ್ಕೆ ಏನ್ ಮಾಡ್ಬೇಕು, 27 ಕೂಡಿಸಿದ್ರ ಉಲ್ಟಾ ಆಗಬೇಕ. 6 + 7 13, 3 + 3 6, 63 ಬಂತು. ಮೊದಲಿಗೆ 36 ಇದ್ದಿದ್ದು ಈಗ 63 ಬಂದತ್ತಂದ್ರ ನಮ್ಮ ಉತ್ತರ ಏನಾಗಿತ್ತು, ಡಿ ಆಗಿತ್ತು. ನಾ ಅಂದಾಜು ಮುಖಾಂತರ ಚೂಸ್ ಮಾಡ್ಕೊಂಡಿದ್ನಿ. ಇದ ಏನಾಯ್ತು, ನನ್ನ ಆನ್ಸರ್ ಸ್ಯಾಟಿಸ್ಫೈ ಆಯ್ತು. ಅರ್ಥ ಆತ್ಲ ಎಲ್ಲರಿಗೂ? ಏನಾದ್ರೂ ಡಿಫಿಕಲ್ಟಿ? ಏನು ಡಿಫಿಕಲ್ಟಿ ಇಲ್ಲ. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್. ಮೊದಲ 15 ಸಂಖ್ಯೆಗಳ ಅಂಕಗಣಿತದ ಸರಾಸರಿ 82 ಆಗಿದೆ. ಆ ಸಂಖ್ಯೆಗಳಲ್ಲಿ ಒಂದನ್ನು ತೆಗೆದಾಗ ಸರಾಸರಿ 6ರಷ್ಟು ಕಡಿಮೆಯಾಗುತ್ತದೆ. ಹಾಗಾದ್ರೆ ತೆಗೆದು ಹಾಕಿದ ಆ ಸಂಖ್ಯೆಯನ್ನು ಕಂಡುಹಿಡಿರಿ. ಅಂದ್ರೆ ಬಹಳ ಈಸಿ ಕ್ವಶನ್. ನೋಡ್ರಿ, 15 ಸಂಖ್ಯೆದು ಒಂದೊಂದು 82, ಸರಾಸರಿ ಅಂದ್ರೆ ಪ್ರತಿಯೊಂದು 82, ಒಂದೊಂದು 82 ರಂಗ ಟೋಟಲ್ 15 ಅಂದ್ರೆ ಎಷ್ಟಾಗತ್ತೆ? ಪೂರ್ತಿ ಮಾಡಕ್ ಹೋಗ್ಬೇಡ್ರಿ, ಅರ್ಧ ನೋಡ್ರಿ ಬರೀತಿತ್ತು. ಅದ್ರೊಳಗ ಒಂದನ್ನ ತೆಗೆದು ಹಾಕಿದ್ರ 15ರೊಳಗೆ ಒಂದು ಕಡಿಮೆ ಮಾಡಿದ್ರೆ ಎಷ್ಟಾಯ್ತು, 14 ಆಯ್ತು. ಈಗ ಸರಾಸರಿ ಏನಾಕತಿ, ಮೊದಲು ಇದ್ದದಕ್ಕಿಂತ 6 ಕಡಿಮೆ ಆಕತಿ. ಮೊದಲು 82 ಇತ್ತಪ್ಪ ಅಂದ್ರೆ ಈಗ ಎಷ್ಟಾಕತ್ತ, ಸರಾಸರಿ 76 ಆಕತಿ. ಹಂಗಾರೆ ಇದ್ರೊಳಗ ಇದನ್ನ ಕಳೆದು ಬಿಟ್ರೆ ನಮಗ ಆ ಒಂದು ಸಂಖ್ಯೆ ಯಾವ್ದು ಅನ್ನೋದು ಸಿಕ್ಬಿಡ್ತದೆ. ನಾವು ಯಾಕೆ ಪೂರ್ತಿ ಕಳಿಬೇಕು, ಡೈರೆಕ್ಟ್ ಆಗಿ ಇಲ್ಲಿ ನೋಡ್ರಿ, ಯೂನಿಟ್ ಡಿಜಿಟ್ ನೋಡ್ರಿ ಎಲ್ಲ ಬೇರೆ ಬೇರೆ ಅದಾವ. ಅದಕ್ಕೆ ಏನ್ ಮಾಡೋಣ, 5 2 10 ಲಾಸ್ಟಕ್ಕೆ 0 ಅದ, 6 4 24 ಲಾಸ್ಟಕ್ಕೆ 4 ಅದ. ಹಾಗಾದ್ರೆ 0 ಒಳಗೆ 4 ಕಳೆಯಕ್ ಬರಂಗಿಲ್ಲ, 10ರೊಳಗೆ 4 ಕಳೆದ್ರೆ ಲಾಸ್ಟ್ ಏನ್ ಬರ್ಬೇಕಪ್ಪ, 6 ಬರಬೇಕು. ಲಾಸ್ಟ್ 6 ಯಾವ ಆಪ್ಷನ್ ಒಳಗದ, ಆಪ್ಷನ್ ಸಿ ಒಳಗದ. ಇದೇ ಸರಿಯಾದ ಉತ್ತರ ಆಗಿತ್ತು. ವಿತೌಟ್ ಪೆನ್ ಸಾಲ್ವ್ ಮಾಡಬಹುದು. 2 5 10 ಅಂದ್ರೆ 0, 6 ಕಳೆದ್ರೆ 6 ಕಡಿಮೆ ಆತಂದ್ರೆ ಎಷ್ಟಾಗಿರ್ತದೆ, 76 ಆಗ್ತದ. 6 4 24, 10ರೊಳಗೆ 4 ಕಳೆದ್ರೆ 6. ಇಷ್ಟ ನೀವು ಮಾಡಬೇಕಾಗಿದ್ದು ಹೊರತಾಗಿ ಪೂರ್ತಿ ಗುಣಾಕಾರ ಭಾಗಾಕಾರ ಏನ್ ಮಾಡೋ ಅವಶ್ಯಕತೆ ಇಲ್ಲ. ರೈಟ್. ಮತ್ತೆ ಇಲ್ಲಿ ವೇಟೆಡ್ ಎವರೇಜ್ ಫಾರ್ಮುಲಾ ಯೂಸ್ ಮಾಡೋ ಅವಶ್ಯಕತೆನೂ ಕೂಡ ಇಲ್ಲ. ನೋಡ್ರಿ ಈ ಕ್ವಶನ್ ನೋಡ್ರಿ, ವಜ್ರಾಕೃತಿಯ ಸುತ್ತಳತೆ 100 ಮೀಟರ್ ಮತ್ತು ಅದರ ಒಂದು ಕರ್ಣದ ಉದ್ದ 14 ಮೀಟರ್. ಇಲ್ಲಿ ಇದನ್ನ ನೋಡಿದ ತಕ್ಷಣ ನಿಮ್ ಮೈಂಡ್ ಒಳಗೆ ಕ್ಲಿಕ್ ಆಗಬೇಕು, 7 24 25. ಸರ್ ಇದೇನ್ರಿ ನೀವು ಬರದ್ರಿ ಅಂತ ಕೇಳ್ಬೋದು ನೀವು. ನೋಡ್ರಿ ತಿಳಿಸ್ತೀನಿ, ತಿಳ್ಕೊರಿ. ಅದರ ಮತ್ತೊಂದು ಕರ್ಣದ ಉದ್ದ ಎಷ್ಟು ಅಂತ ಕೇಳಿದಾರೆ. ಓಕೆ, ಅದರ ಮತ್ತೊಂದು ಕರ್ಣದ ಉದ್ದ ಕಂಡುಹಿಡಿಬೇಕು ನಾವು. ಈ 24ರ ಡಬಲ್ ಎಷ್ಟಿರ್ತತಿ, 48. ನಿಮಗೂ ಕಾನ್ಸೆಪ್ಟ್ ಗೊತ್ತಿತ್ತಪ್ಪ ಅಂದ್ರೆ ಈ ಕ್ವಶನ್ ಸಾಲ್ವ್ ಮಾಡೋದು ಇಷ್ಟ. ವಜ್ರಾಕೃತಿ ಬಗ್ಗೆ ಬಹಳ ಟೆನ್ಷನ್ ತಗೋತೀರಿ, ಬಹಳ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ವಜ್ರಾಕೃತಿ ಈ ರೀತಿ ಇರ್ತೈತೆ ಅನ್ಕೋರಿ. ಸ್ವಲ್ಪ ದೊಡ್ಡದತ್ತಿಗೇನೋ ಈಗ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ, ತಿಳ್ಕೊರಿ. ವಜ್ರಾಕೃತಿ ಇದು ಕರ್ಣ, ಇದು ಒಂದು ಕರ್ಣ. ಓಕೆ, ವಜ್ರಾಕೃತಿಯ ಸುತ್ತಳತೆ 100 ಮೀಟರ್ ಐತೆ. ಸುತ್ತಳತೆ 100 ಮೀಟರ್ ಐತೆ ಅಂದ್ರೆ ಎಲ್ಲಾ ಬಾಹುಗಳು ಸಮ ಇರ್ತಾವ. ಹಂಗಾದ್ರೆ 4ರಿಂದ ಭಾಗಿಸಿದ್ರೆ ಪ್ರತಿಯೊಂದು ಎಷ್ಟಿರ್ತತಿ, 25 25 25 25 ಇರ್ತತಿ. ಸಾಕು, ಮುಗಿತು. ರೈಟ್. ಒಂದು ಕರ್ಣ 14 ಮೀಟರ್. ಇಲ್ಲಿಂದ ಇಲ್ಲಿ ಮಠ 14 ಮೀಟರ್ ಐತಂದ್ರೆ ಕರ್ಣ ಯಾವಾಗಲೂ ಅರ್ಧ ಇಲ್ಲಿ ಕಟ್ ಮಾಡ್ತದೆ. ಏನ್ ಮಾಡ್ತತಿ, ಅರ್ಧ ಅರ್ಧ ಹಾಕವ್, ಈ ಕಡೆ ಅರ್ಧ ಈ ಕಡೆ ಅರ್ಧ. ಹಂಗಾರ 14 ಇತ್ತಂದ್ರೆ ಇದು ಏನಿರ್ತತಿ, 7 ಇರ್ತತಿ, ಈಚೆ ಕಡೆ 7 ಇರ್ತತಿ. ಈಗ ಇದು 90 ಡಿಗ್ರಿ ಇರ್ತದೆ. ಎಷ್ಟು ಡಿಗ್ರಿ ಇರ್ತದ, 90 ಡಿಗ್ರಿ. ಇದು 7 ಐತಿ, ಇದು 25 ಐತಿ ಅಂದ್ರೆ ಇದು 100% ಪೈಥಾಗೋರಸ್ನ ಪ್ರಮೇಯದ ಮೇಲೆ 24 ಇರ್ತದ. ಇಲ್ಲ ಅಂದ್ರೆ ನೀವು ಪೈಥಾಗೋರಸ್ನ ಪ್ರಮೇಯ ಯೂಸ್ ಮಾಡಿ ಕಂಡುಹಿಡಿಬೇಕಾಗ್ತದ. ನಿಮಗ ಗೊತ್ತಿರಬೇಕು
ಜಸ್ಟ್ ಪೈಥಾಗೋರಸ್ನ ಟ್ರಿಪ್ಲೆಟ್ಸ್ ಅಂತ ನೀವು ಹೊಡಿರಿ, ನಿಮ್ ಗೂಗಲ್ದಾಗೂ ಸಿಗ್ತಾವ. ಅವನಷ್ಟು ಪರ್ಫೆಕ್ಟ್ ಮಾಡಿ ಇಟ್ಕೊಂಡ್ಬಿಡ್ರಿ. ಅವು ನಿಮಗೆ ಟ್ರಿಗ್ನೋಮೆಟ್ರಿಗೂ ಹೆಲ್ಪ್ ಆಗ್ತಾವ, ಆಮ್ಯಾಗ ಮೆನ್ಸುರೇಷನ್ಗೂ ಹೆಲ್ಪ್ ಆಗ್ತಾವ. ರೈಟ್. ಹಾಗಾದ್ರೆ 7 ಅಂದ ತಕ್ಷಣ ನಿಮ್ಮ ಮೈಂಡ್ ಒಳಗೆ ಕ್ಲಿಕ್ ಆಗಬೇಕು. 7, 24, 25 ಪೈಥಾಗೋರಸ್ನ ತ್ರಿವಳಿಗಳು. ರೈಟ್. ಹಾಗಾದ್ರೆ ಈ ಬಾಹು 24, ಈ ಬಾಹು 7 ಐತಿ, ಈ ಬಾಹು 25 ಐತಿ. ಹಂಗಾರೆ ಇದು ಎಷ್ಟು ಇರ್ತೈತಿ? 24 ಇರ್ತದ. ಎಷ್ಟಿರ್ತೈತಿ? 24. ನಮಗೆ ಪೂರ್ತಿ ಬೇಕು. ಇದು 24 ಐತಂದ್ರೆ ಇದು 24 ಇರ್ತೈತಿ. 24 + 24 ಅಂತಂದ್ರೆ 48. ಇದೇ ಸರಿಯಾದ ಉತ್ತರ ಆಗಿತ್ತು. ನಾವು ಈ ಕ್ವಶನ್ ಅನ್ನು ಕೂಡ ವಿತೌಟ್ ಪೆನ್ ಸಾಲ್ವ್ ಮಾಡಬಹುದು. ಬಟ್ ಕ್ವಶನ್ ಕಾನ್ಸೆಪ್ಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರಬೇಕು, ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನಿದೆ? ಈ ಕೆಳಗೆ ನೀಡಿರುವ ಅನುಪಾತಗಳಲ್ಲಿ ಯಾವುದು ಅತಿ ದೊಡ್ಡದಾಗಿದೆ? ಇದೇನ್ ದೊಡ್ಡ ಕ್ವಶನ್ ಅಂತ ಅನ್ಬೋದು. ಬಹಳ ಈಸಿ ಕ್ವಶನ್. ಹೆಂಗ್ ಮಾಡ್ಬೋದು ನೋಡ್ರಿ. ಇದ್ರೊಳಗ ನಾವು ಪರ್ಸೆಂಟೇಜ್ ತೆಗಿಯೋ ಅವಶ್ಯಕತೆ ಇಲ್ಲ. ಬಹಳ ಸಣ್ಣ ಸಣ್ಣ ಸಂಖ್ಯೆ ಅದಾವ, ಡೈರೆಕ್ಟ್ ಮಾಡಿಬಿಡೋಣ. ಇದು 5/8, ಇದು 3/5. ಇವು ಎರಡರೊಳಗೆ ಫಸ್ಟ್ ಕಂಪೇರ್ ಮಾಡೋಣ ಯಾವುದು ದೊಡ್ಡದು ಅಂತ. ಏನ್ ಮಾಡೋದು ಗೊತ್ತಿಲ್ಲ. ಇದನ್ನ ಇದಕ್ಕೆ ಗುಣಿಸ್ರಿ, ಇದನ್ನ ಇದಕ್ಕೆ ಗುಣಿಸ್ರಿ. 5 5 25, 8 3 24. ಯಾವ್ದು ದೊಡ್ಡದೈತಿ? ಇದನ್ನ ಇದಕ್ಕೆ ಗುಣಿಸೋದು, ಇದನ್ನ ಇದಕ್ಕೆ ಗುಣಿಸೋದು. ಯಾವ್ದು ದೊಡ್ಡದೈತಿ ಇದ್ರೊಳಗ? 25 ದೊಡ್ಡದೈತಿ. ಹಂಗಾರ ಇದ ಈಗ ಸದ್ಯಕ್ಕೆ ದೊಡ್ಡದು, ಇದು ಮನಿಗೆ ಹೋಯ್ತು. ನೆಕ್ಸ್ಟ್ ಈ ಕಂಪೇರ್ ಯಾವ್ಯಾವ್ದು ಮಾಡಬೇಕು? 5 ಇಲ್ಲೇ ಬರ್ಕೋಬೇಕಂತೇನಿಲ್ಲ. ಹೊಸದಾಗಿ ನೀವು ಇಲ್ಲೇ ಬರ್ಕೊಂಡು ನಿಮ್ಮ ಟೈಮನ್ನು ಸೇವ್ ಮಾಡ್ಕೋಬಹುದು. ಬಟ್ ನಾನು ನಿಮ್ಗೆ ಕ್ಲಿಯರ್ ಆಗಲಿ ಅಂತ ಇಲ್ಲಿ ಬರೆಯುತ್ತೇನೆ. 5/8 ಮತ್ತು 7/11 ಕಂಪೇರ್ ಮಾಡುತ್ತೆ. 11 5 55, 8 7 56. ಈಗ ದೊಡ್ಡದು ಯಾವ್ದೈತಿ? 56 ದೊಡ್ಡದು. ಹಂಗಾರ ಇದೇನಾಯ್ತು? ಮನಿಗೆ ಹೋಯ್ತು. ಉಳ್ದದ್ದು ಯಾವ್ದೀಗ? 4/7. ಈಗ ಇವನ್ ಎರಡೂ ಕಂಪೇರ್ ಮಾಡ್ಬೇಕು. 7 7 49, 11 4 44. ದೊಡ್ಡದು ಯಾವುದು? ಇದ ದೊಡ್ಡದು. ಹಂಗಾರೆ 7/11 ಇವು ಎಲ್ಲದ್ರೊಳಗಿರುವಂತಹ ದೊಡ್ಡ ಅನುಪಾತ. ರೈಟ್. ಇದನ್ನ ನೀವು ಪರ್ಸೆಂಟೇಜ್ ಒಳಗೂ ಮಾಡ್ಕೋಬಹುದು. ಬಟ್ ಬಹಳ ಸಣ್ಣ ಸಣ್ಣ ಸಂಖ್ಯೆ ಇರೋದ್ರಿಂದ ನೀವು ಡೈರೆಕ್ಟ್ ಗುಣಾಕಾರ ಮುಖಾಂತರ ಮಾಡಿ ಮುಗಿಸಬಹುದು. ಓಕೆ. ನೆಕ್ಸ್ಟ್ ಕ್ವಶನ್ ಬಂತ್ ನೋಡ್ರಿ. ನಮ್ಮ ಹುಡುಗರಿಗೆ ಈ ಟ್ರಿಗ್ನೋಮೆಟ್ರಿ ಬಂತಪ್ಪ ಅಂತಂದ್ರೆ ಏನಾಗ್ಬಿಡ್ತದ? ಸ್ವಲ್ಪ ಡಿಫಿಕಲ್ಟಿ ಅನಿಸ್ತದ. ನೋಡ್ರಿ, ಗೊತ್ತಿತ್ತು ಟ್ರೈ ಮಾಡ್ರಿ, ಗೊತ್ತಿಲ್ಲ ಅಂತಂದ್ರೆ ಬಹಳ ಈಸಿ ಇರ್ತಾವ. ಸ್ವಲ್ಪ ಬೇಸಿಕ್ ವ್ಯಾಲ್ಯೂಸ್ ಗೊತ್ತಿದ್ರೆ ಸಾಕು. ನಮಗೆ ಏನದ ಪ್ರಶ್ನೆ ತಿಳ್ಕೊರಿ. ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ನೀವು. ನೋಡ್ರಿ, 4 sin θ ಪ್ಲಸ್ ಕೊಸೆಕ್ θ ಈಸ್ ಈಕ್ವಲ್ ಟು 4. ಡಿಗ್ರಿ ಎಷ್ಟು ಇರ್ಬೇಕಂತ ಹೇಳ್ತಾರಪ್ಪ ಅಂದ್ರೆ 0ಗಿಂತ ಜಾಸ್ತಿ ಇರಬೇಕು, 90ಕ್ಕಿಂತ ಕಡಿಮೆ ಇರಬೇಕು. ಹಂಗಾರ 0ಗಿಂತ ಜಾಸ್ತಿ 30, 45, 60 ಇರ್ತಾವ. ಇವು ಮೂರೊಳಗ ನಾವೀಗ ಏನ್ ಮಾಡಬೇಕು? ಥಿಂಕ್ ಮಾಡಬೇಕು, ಸಾಲ್ವ್ ಮಾಡಬೇಕು. ಓಕೆ. ರೈಟ್. ಹಂಗಂದ್ರೆ ನಾ ಈಗ ಮೊದಲಿಗೆ ಅನ್ಕೋತೀನಿ 30 ಡಿಗ್ರಿ ಐತೆ ಅನ್ಕೋತೀನಿ. ಓಕೆ. ಎಷ್ಟು ಅನ್ಕೋತೀನಿ? 30 ಡಿಗ್ರಿ. ಓಕೆ. ಹಾಗಾದ್ರೆ ಸೈನ್ 30 ಡಿಗ್ರಿ ಎಷ್ಟಿರ್ತೈತಿ? 4 ಐತಿ, 4 ಬರ್ತೀವಿ. ಸೈನ್ 30 ಡಿಗ್ರಿ ನಿಮಗೆ ಟೇಬಲ್ ಗೊತ್ತಿರ್ಬೇಕು. ಸೈನ್ 30 ಡಿಗ್ರಿ ಎಷ್ಟಿರ್ತೈತಪ್ಪ ಅಂತಂದ್ರೆ ಏನು ಟ್ರಿಗ್ನೋಮೆಟ್ರಿ ಟೇಬಲ್ ಗೊತ್ತಿದ್ರೆ ನಿಮಗೆ ಈ ಬೆಲೆಗಳು ಗೊತ್ತಿರ್ತಾವೆ. ಸೈನ್ 30 ಡಿಗ್ರಿ ಅಂದ್ರೆ 1/2. ಓಕೆ. ಪ್ಲಸ್ ಓಕೆ ಕೊಸೆಕ್ ಥೀಟಾ. ಕೊಸೆಕ್ ಥೀಟಾ ಅಂತಂದ್ರೆ ಏನಾಗ್ತದೆ? ಕೊಸೆಕ್ ಥೀಟಾ, ಥೀಟಾ ಜಾಗದಾಗ ಎಟ್ಟೈತಿ? 30 ಡಿಗ್ರಿ. ಹಾಗಾದ್ರೆ ಕೊಸೆಕ್ ಥೀಟಾ 30 ಡಿಗ್ರಿ ಎಷ್ಟಿರ್ತೈತಿ? 2 ಇರ್ತದ. ಕೊಸೆಕ್ದು 30 ಡಿಗ್ರಿ ಎಷ್ಟಿರ್ತದ? 2 ಇರ್ತದ. ನೋಡ್ರಿ, 2 1 2 2 2 ಪ್ಲಸ್ 2 ಅಂತಂದ್ರೆ 4 ಬರತೈತಿ. ನಮ್ಮ ಊಹೆ ಏನಾಗೈತಿ? ಸರಿ ಆಗೈತಿ. ಹಂಗಾರ ಥೀಟಾ ಬೆಲೆ ಎಷ್ಟೈತಿ? 30 ಡಿಗ್ರಿ. ರೈಟ್. ಅದನ್ನ ಇಲ್ಲಿ ತುಂಬೋದು. ಈಗ ಥೀಟಾ ಬೆಲೆ 30 ಡಿಗ್ರಿ ಐತಂದ್ರೆ 3 × 30 ಅಂತಂದ್ರೆ ಎಷ್ಟಾಯ್ತಪ್ಪ? ಇದು ಸೈನ್ 90 ಪ್ಲಸ್ 3 × 30 ಅಂದ್ರೆ ಎಷ್ಟಾಗ್ತಿದು? ಕಾಸ್ 90. ರೈಟ್. ಸಿಂಪಲ್. ಹೌದೋ ಇಲ್ಲ? ಹಾಗಾದ್ರೆ ಸೈನ್ 90 ಬೆಲೆ 1 ಇರ್ತದ, ಕಾಸ್ 90 ಬೆಲೆ 0 ಇರ್ತದ. 1 + 0 ಅಂತಂದ್ರೆ 1 ಬರ್ತದ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿತ್ತು. ನೋಡ್ರಿ, ನೋಡಾಕ ಎಷ್ಟು ದೊಡ್ಡ ದೊಡ್ಡ ಕ್ವಶನ್ ಅನಿಸ್ತೈತಿ, ಆದ್ರ ಸೊಲ್ಯೂಷನ್ ನೋಡ್ರಿ ಎಷ್ಟು ಹಲ್ವಾ ಐತಿ. ಜಸ್ಟ್ ನಿಮ್ಗೆ ಏನು ಗೊತ್ತಿರಬೇಕು? ಈ ಒಂದು ಏನು ಟ್ರಿಗ್ನೋಮೆಟ್ರಿ ಟೇಬಲ್ ಗೊತ್ತಿದ್ರೆ ಸಾಕು, ಬೇರೆ ಏನೂ ಅವಶ್ಯಕತೆ ಇಲ್ಲ. ರೈಟ್. ನೆಕ್ಸ್ಟ್ ಐಡೆಂಟಿಟೀಸ್ನು ಯೂಸ್ ಇಲ್ಲ ಈ ಒಂದು ಪ್ರಶ್ನೆಗಳು. ರೈಟ್. ಬಟ್ ಯೂಸ್ ಆಗ್ತಾವ ಬೇರೆ ಬೇರೆ ಪ್ರಶ್ನೆಗಳು. ನೋಡ್ರಿ ಈ ಕ್ವಶನ್. ಒಂದು ತರಗತಿಯಲ್ಲಿ 8 ಹುಡುಗರ ಸರಾಸರಿ ಅಂಕ 56. ಓಕೆ. 4 ಹುಡುಗಿಯರ ಸರಾಸರಿ ಅಂಕ 80. ಹಾಗಾದ್ರೆ ಎಲ್ಲಾ 12 ಹುಡುಗಿಯರ ಸರಾಸರಿ ಅಂಕ ಎಷ್ಟು ಅಂತ ಕೇಳಿದಾರೆ. ಬಹಳ ಈಸಿ ಕ್ವಶನ್. ಒಂದು ಗುಣಾಕಾರ ಬೇಸ್ ಮೇಲೆ ಮಾಡ್ಬೋದು, ಇಲ್ಲ ಯೂನಿಟ್ ಡಿಜಿಟ್ ಆಗಲೇ ಹೇಳಿದ್ಲ ಆ ಬೇಸ್ ಮೇಲೆ ಮಾಡ್ಬೋದು, ಇಲ್ಲ ಅಂದ್ರೆ
ವೇಟೆಡ್ ಎವರೇಜ್ ಮುಖಾಂತರ ಮಾಡ್ಬೋದು, ಯಾವ್ಯಾವ ರೀತಿ ಬೇಕು ಆ ರೀತಿ ಮಾಡ್ಬೋದು. ಬಟ್ ನಾನು ನಿಮಗೆ ಈ ಸದ್ಯಕ್ಕೆ ಏನು ಹೇಳ್ತೀನಪ್ಪ ಅಂತಂದ್ರೆ ಡೈರೆಕ್ಟ್ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತೀನಿ. ಯೂನಿಟ್ ಡಿಜಿಟ್ ಮ್ಯಾಗ ಒಬ್ಬೊಬ್ರದ್ದು 56 ಐತೆ ಅಂದ್ರೆ 8 ಮಂದಿದು ಎಷ್ಟು ಆಯ್ತು, 8 ಆರ್ಲೆ 48, ಲಾಸ್ಟ್ ಎಷ್ಟು ಬರ್ತೈತಿ 8. ಓಕೆ, 8 ಮಂದಿ ಟೋಟಲ್ ಮಾಡಿನಾಗ ಒಬ್ಬೊಬ್ರದ್ದು 80 ಐತೆ ಅಂದ್ರೆ 4 ಮಂದಿದು ಎಷ್ಟಾಯ್ತು, 4 ಮಂದಿದು ಎಷ್ಟಾಯ್ತು, ಲಾಸ್ಟಿಗೆ 8 4 32, ಲಾಸ್ಟಿಗೆ 0 ಬರ್ತೈತೆ, 0 ಬರ್ತೈತಿ. ಇವ್ರದ್ದು ಎಲ್ಲಾರ್ದು ಟೋಟಲ್ ಮಾಡ್ರೆ ಎಷ್ಟಾಯ್ತು 8 ಡಿವೈಡೆಡ್ ಬೈ ನಾವು ಸರಾಸರಿ ಹೆಂಗೆ ಕಂಡಿಡ್ತೀವಿ, ಟೋಟಲ್ 8 ಇರ್ತೈತಿ ಮ್ಯಾಲ ಬರ್ಕೋತೀವಿ, ಎಷ್ಟು ವಿದ್ಯಾರ್ಥಿಗಳಿದಾರೋ ಅದರಿಂದ ಭಾಗಿಸ್ತೀವಿ. ಇಲ್ಲಿ 12 ವಿದ್ಯಾರ್ಥಿಗಳಿದಾರೋ ಅದಕ್ಕೆ ಲಾಸ್ಟ್ನೇದು 2ರಿಂದ ಭಾಗಿಸ್ತೀನಿ. 2ರ ಮಧ್ಯ 8 ಯಾವಾಗ ಬರ್ತೈತಿ, 2 4 8 ಬರ್ತೈತಿ. ಇಷ್ಟ ನೀವು ಮಾಡಬೇಕಾದಂತಹ ಲೆಕ್ಕ. ಜಸ್ಟ್ ಈ ರೀತಿ ಮಾಡ್ಬೇಕಂದ್ರೆ ನಿಮ್ಗೆ ಏನಿರಬೇಕು, ಪ್ರಾಕ್ಟೀಸ್ ಇರಬೇಕು ಅಷ್ಟೇ, ರೈಟ್. ಇಲ್ಲ ನೀವು ಬೇಸಿಕ್ ಇಂದ ಮಾಡ್ತೀರಿ ಅಂದ್ರೆ ಆ ರೀತಿ ಮಾಡ್ಬೋದು. ನೋಡ್ರಿ ಫಸ್ಟ್ ಟೋಟಲ್ ಹೆಂಗೆ ಕಂಡಿಡ್ತೀವಿ, ಇದೇ ಮೆಥಡ್ ಅನ್ನ ಸ್ವಲ್ಪ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. 8 ಹುಡುಗರದರ ಇಂಟು 56, ಒಬ್ಬೊಬ್ರದ್ದು 56 ಐತೆ ಅಂದ್ರೆ ಇದನ್ನ ಗುಣಾಕಾರ ಮಾಡ್ತೀರಿ, ಇಲ್ಲಿ ಬರಿತೀರಿ, ರೈಟ್. ನೆಕ್ಸ್ಟ್ 4 ಹುಡುಗಿಯರದನ್ನ ಒಬ್ಬೊಬ್ರದ್ದು 80 ಐತೆ ಅಂದ್ರೆ ಇದನ್ನ ಗುಣಾಕಾರ ಮಾಡ್ತೀರಿ, ಇಲ್ಲಿ ಬರಿತೀರಿ. ನಾ ಪೂರ್ತಿ ಬರೆಯಂಗಿಲ್ಲ, ಕೊನೆಯ ಸಂಖ್ಯೆ ಮಾತ್ರ ಬಿಡ್ತೀರಿ. 8 ಆರ್ಲೆ 48 ಲಾಸ್ಟ್ ಬಂತು, 4 ಸೊನ್ನೆಲೆ ಲಾಸ್ಟ್ 0 ಬಂತು. ಈಗ ನಾವು ಇದನ್ನ ಗುಣಾಕಾರ ಮಾಡಿ ಏನ್ ಮಾಡ್ತೀವಿ, ಟೋಟಲ್ ಮಾಡ್ಬೇಕಂದ್ರ ಸರಾಸರಿ ಹೆಂಗೆ ಕಂಡಿಡ್ತೀರಿ, ಟೋಟಲ್ ಮಾಡ್ತೀರಿ, ಎಲ್ಲ ಎಷ್ಟು ನಂಬರ್ ಇರ್ತಾವೋ ಅದರಿಂದ ಭಾಗಿಸ್ತೀರಿ, ರೈಟ್. ಹಾಗಾದ್ರೆ ಈಗ ಟೋಟಲ್ ಮಾಡಿರ ಲಾಸ್ಟಕ್ಕೆ ಏನು ಬಂತಪ್ಪ, 8 ಬಂತು. ಹಾಗಾದ್ರೆ ಟೋಟಲ್ ಜಾಗದಾಗ ನಾ ಇಲ್ಲಿ ಏನು ಬರೋದು, ಲಾಸ್ಟ್ 8. ಎಷ್ಟು ಜನ ವಿದ್ಯಾರ್ಥಿಗಳದರು, 12 ಜನ ಅದಾರ. ಹಾಗಾದ್ರೆ ಲಾಸ್ಟಕ್ಕೆ 2 ಐತಿ, 2ರ ಮಧ್ಯಾಗಿ 8 ಯಾವಾಗ ಬರ್ತೈತಿ, 2 4 ಬರ್ತೈತಿ. ಇಷ್ಟೇ ನೀವು ಮಾಡಬೇಕಾಗಿತ್ತು, ರೈಟ್. ಇಲ್ಲ ಸರ ನಮಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಿಮಗೆ ಡಿವಿಯೇಷನ್ ಮೆಥಡ್ ಹೇಳ್ತೀನಿ, ಅದನ್ನ ತಿಳ್ಕೊರಿ. 8 ಹುಡುಗರದರ 8 ಹುಡುಗರ ಸರಾಸರಿ 56, 4 ಹುಡುಗಿಯರ ಸರಾಸರಿ 80. ನಾ ಅನ್ಕೋತೀನಿ ಈಗ 56 ಐತೆ ಅನ್ಕೋತೀನಿ. 56 ಅಂದ್ರೆ ಇದು ಎಷ್ಟು ಹೆಚ್ಚಿಗೆ ಐತಿ ನೋಡ್ರಿ, ಎಷ್ಟು ಹೆಚ್ಚಿಗೆ ಐತಿ, ಇದು 24 ಹೆಚ್ಚಿಗೆ ಐತಿ. ಒಬ್ಬರಿಗೆ 24 ಹೆಚ್ಚಿಗೆ ಐತಿ, 4 ಮಂದಿಗೆ ಎಷ್ಟು ಹೆಚ್ಚಿಗೆ ಐತಿ, 24 ಗುಣಿಸು 4 ಆಯ್ತು. ಈ ಬಂದಂತಹ ಬೆಲೆ ಎಲ್ಲರ ನಡುಕ್ಕೆ ಏನಾಗಬೇಕು, ಹಂಚಿಕೆ ಆಗ್ಬೇಕು. 8 + 4 ಅಂದ್ರೆ 12, 12 ಒಂದ್ಲೆ 12 ಎರಡ್ಲೆ 4 2 8 ಹೆಚ್ಚಿಗೆ ಆಗ್ಬೇಕು. 56ಕ್ಕೆ 8 ಕೂಡಿಸಿದ್ರೆ 64 ಬಂತು. ಆಪ್ಷನ್ ಡಿ ಇದೇ ಕರೆಕ್ಟ್ ಆನ್ಸರ್ ಆಗಿತ್ತು. ನಿಮ್ಗೆ ಯಾವ ಮೆಥಡ್ ಬೇಕು ಆ ಮೆಥಡ್ ಮಾಡ್ರಿ. ಬೇಸಿಕ್ ಮೆಥಡ್ ಕೂಡ ನಿಮಗೆ ಶಾರ್ಟ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್. 7 ಅಂಕಿಯ ಸಂಖ್ಯೆ ಇಷ್ಟೆಲ್ಲ ಕೊಟ್ರ 24ರಿಂದ ಭಾಗಿಸಲ್ಪಡುತ್ತದೆ. ಹಾಗಾದ್ರೆ ಎ ಮತ್ತು ಬಿ ಅನ್ನ ಕೂಡಿಸಿದ್ರೆ ಎಷ್ಟು ಬರ್ತದೆ ಅಂತ ಕೇಳ. ನೋಡ್ರಿ 24ರಿಂದ ಭಾಗ ಹೋಗ್ಬೇಕಂದ್ರೆ 8ರಿಂದನೂ ಭಾಗ ಹೋಗ್ಬೇಕು, 3ರಿಂದನೂ ಭಾಗ ಹೋಗ್ಬೇಕು, ರೈಟ್. ನೋಡ್ರಿ 8ರಿಂದ ಭಾಗ ಹೋಗ್ಬೇಕಂದ್ರ ಕೊನೆಯಲ್ಲಿ ಏನಾಗಿರ್ಬೇಕು, ಸಂಖ್ಯೆ ಸಮ ಸಂಖ್ಯೆ ಆಗಿರ್ಬೇಕು. ಯಾಕೆ 8ರಿಂದ ಭಾಗ ಹೋಗ್ಬೇಕಂದ್ರೆ ಲಾಸ್ಟ್ಗೆ ಏನಿರಬೇಕು, ಸಮ ಸಂಖ್ಯೆ. ಫಾರ್ ಎಕ್ಸಾಂಪಲ್ ಈಗ 8ರಿಂದ ಭಾಗ ಹೋಗ್ಬೇಕಂದ್ರ ಕೊನೆಯ 3 ಸಂಖ್ಯೆಗಳು 8ರಿಂದ ಭಾಗ ಹೋಗ್ಬೇಕು. ನಾವಿಲ್ಲಿ ಸಣ್ಣ ಸಂಖ್ಯೆ ಬರೀಬೇಕಾಗಿರೋದ್ರಿಂದ ಈ 8ರಿಂದ 8 ಹೋಗತಿ, 4 ಹೋಗತಿ, ಇಲ್ಲಿ ಮುಂದ ಒಂದು 0 ಬಂದ್ರೆ ಕಂಪ್ಲೀಟ್ ಆಗಿ 8ರಿಂದ ಭಾಗ ಹೋಗತಿ. ಯಾಕ 8 5 ಎಷ್ಟಪ್ಪ, 40, ಹೌದಾ. ಹಾಗಂದ್ರೆ 840 ಲಾಸ್ಟ್ಗೆ ಇತ್ತಪ್ಪ ಅಂದ್ರೆ ಅದು 100% 8ರಿಂದ ಭಾಗ ಹೋಗ್ತದೆ, ರೈಟ್. ಹಾಗಾದ್ರೆ ನಾವ್ ಏನ್ ಮಾಡೋಣ, ಈಗ ಬಿ ಜಾಗದಾಗ 0 ಐತಂತ ಅನ್ಕೊಳ್ಳೋಣ. ಇನ್ನ 3ರಿಂದ ಚೆಕ್ ಮಾಡ್ಬೇಕಲ್ಲ. 3ರಿಂದ ಚೆಕ್ ಮಾಡೋದು ಹೆಂಗ, ಕೂಡಿಸಿದ್ರ 3 ಬರಬೇಕು, ಅಥವಾ 3ರ ಭಾಗಕ್ಕೆ 3ರಿಂದ ಮಗ್ಗಿ ಒಳಗೆ ಬರಬೇಕು, ಅಂದ್ರೆ ಮಾತ್ರ 3ರಿಂದ ಭಾಗ ಹೋಗ್ತದೆ. ಫಾರ್ ಎಕ್ಸಾಂಪಲ್ 6 3 ಮಗ್ಗಿಯಾಗಿ ಬರ್ತೈತಿ, ಇದು ಹೋತು. 4 4 8 4 12, ಹಂಗ 12 3 ಮಗ್ಗಿಯಾಗಿ ಬರ್ತೈತಿ, ಹೋಯ್ತು. ಈಗ 8ಕ್ಕೆ ಎಷ್ಟು ಕೂಡಿಸಿದ್ರ 3 ಮಗ್ಗಿಯಾಗಿ ಬರ್ತೈತಿ, 8ಕ್ಕೆ 1 ಕೂಡಿಸಿದ್ರ 3 ಮಗ್ಗಿಯಾಗಿ ಬರ್ತದೆ. 3ರಿಂದನೂ ಭಾಗ ಹೋತು, 8ರಿಂದನೂ ಭಾಗ ಹೋತು. ಹಾಗಾದ್ರೆ ಎ ನ ಬೆಲೆ 1, ಬಿ ನ ಬೆಲೆ 0. ಹಾಗಾದ್ರೆ ಎರಡೂ ಕೂಡಿಸಿದ್ರೆ ಎಷ್ಟು ಬರ್ತದಪ್ಪ, 1 ಬರ್ತದೆ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಬಹಳ ಈಸಿ ಕ್ವಶನ್. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ, ನೋಡಿ ಏನದ. ಸುನೀಲ್ 7,000 ರೂಪಾಯಿಗೆ ಮೈಕ್ರೋವೇವ್ ಓವನ್ ಅನ್ನು ಖರೀದಿಸಿದನು. ಓಕೆ, ಅವನು ಅದರ ಸಾರಿಗೆಗೆ 400 ರೂಪಾಯಿ ಮತ್ತು ದುರಸ್ತಿಗಾಗಿ 600 ರೂಪಾಯಿ ಖರ್ಚು ಮಾಡಿದನು. ಅವನು ಆ ಓವನ್ ಅನ್ನು 9,800ಕ್ಕೆ ಮಾರಾಟ ಮಾಡಿದನು. ಹಾಗಾದ್ರೆ ಅವನ ಒಟ್ಟು ಹೂಡಿಕೆಯ ಮೇಲಿನ ಲಾಭದ ಶೇಕಡಾವಾರು ಎಷ್ಟು? ನೋಡ್ರಿ, ಅವ ಖರೀದಿ ಮಾಡಿದ್ದು 700 ರೂಪಾಯಿಕ, ಖರ್ಚು ಮಾಡ್ಯಾನ ಸಾರಿಗೆಗೆ 400 ರೂಪಾಯಿ, ಅಂದ್ರೆ ಟೋಟಲ್ ಎಷ್ಟೀಗ 400 ರೂಪಾಯಿ ಎಕ್ಸ್ಟ್ರಾ ಖರ್ಚಾತು. ಅದನ್ನ ರಿಪೇರಿ ಮಾಡಕ್ 600 ರೂಪಾಯಿ ಖರ್ಚು. ಹಾಗಾದ್ರೆ ಟೋಟಲ್ ಅವನ ಕಡೆಯಿಂದ ಹಾಕಿದ ಅಮೌಂಟ್ ಎಷ್ಟು? ಇದು 1000 ರೂಪಾಯಿ, ಅದು 7,000 ರೂಪಾಯಿ.
ಹಂಗಾರೆ ಅವನ ಕಿಶಿಯೊಳಗಿಂದ ಹೋಗಿದ್ದ ಅಮೌಂಟು 8,000 ರೂಪಾಯಿ. ಅದನ್ನ ಅವ್ 9,800ಕ್ಕೆ ಮಾರ್ಯಾನಂದ್ರ 8,000 ರೂಪಾಯಿ ಸಾಮಾನನ್ನ 9,800ಕ್ಕೆ ಮಾರಿದಾನಪ್ಪ ಅಂದ್ರೆ ಎಷ್ಟು ರೂಪಾಯಿ ಲಾಭ ಆಕತ್ತ ಅವಂಗ? 1,800 ರೂಪಾಯಿ ಲಾಭ ಆತ. ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀರಿ. 3 ಜೀರೋಯಿಂದ ಒಂದೆರಡು 3 ಜೀರೋ ಹೋತ. 8 ಎರಡ್ಲೆ 16 ಎರಡು 8 ಎರಡ್ಲೆ 16 22 ಪಾಯಿಂಟ್ ಸಮಥಿಂಗ್ ಬರಬೇಕು. ಪೂರ್ತಿ ಮಾಡಬೇಡ್ರಿ. 22.5 ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ರೈಟ್? ನೋಡ್ರಿ, ಈ ಪ್ರಶ್ನೆ ಏನ್ ಹೇಳತೈತಿ? ಎ ಮತ್ತು ಬಿಗಳು 5:7 ಅನುಪಾತದಲ್ಲಿ ವ್ಯಾಪಾರ ಒಂದರಲ್ಲಿ ಹೂಡಿಕೆ ಮಾಡುತ್ತಾರೆ. ಓಕೆ, ಎ ಬಿ ಅದರ ಎ 5 ರೂಪಾಯಿ ಇನ್ವೆಸ್ಟ್ ಮಾಡಿರ, ಬಿ 7 ರೂಪಾಯಿ ಇನ್ವೆಸ್ಟ್ ಮಾಡಿದ. ಓಕೆ, 4 ತಿಂಗಳ ನಂತರ ಎಯು ಹೂಡಿಕೆ ಮಾಡಿದಷ್ಟೇ ಮೊತ್ತದೊಂದಿಗೆ ಸಿ ಆ ವ್ಯಾಪಾರಕ್ಕೆ ಸೇರ್ತಾನೆ. ಸಿ ಒಬ್ಬ ಬಂದ, ಎ ಎಷ್ಟು ರೂಪಾಯಿ ಹೂಡಿಕೆ ಮಾಡ್ಯಾನ? ಅಷ್ಟ ರೂಪಾಯಿ ಹೂಡಿಕೆ ಮಾಡ್ಯ ನೀವು. ಆದ್ರ 4 ತಿಂಗಳು ಬಿಟ್ಟು ಬಂದಾನೆ, 1 ವರ್ಷದ ಕೊನೆಯಲ್ಲಿ. ಹಾಗಾದ್ರೆ ಇವು 1 ವರ್ಷ ಇನ್ವೆಸ್ಟ್ ಮಾಡ್ಯಾನ ಎ, ಬಿನೂ 1 ವರ್ಷ ಇನ್ವೆಸ್ಟ್ ಮಾಡ್ಯಾನು. ಅದ್ರ ಸಿ 4 ತಿಂಗಳು ಬಿಟ್ಟು ಬಂದಾನಂದ್ರ 8 ತಿಂಗಳು ಇನ್ವೆಸ್ಟ್ ಮಾಡಿರ್ತಾನೆ. ಇಷ್ಟು ಕ್ಲಿಯರ್ ಆತ್ಲ? ಮುಗ್ದ ಹೋತ್ ನಮ್ಮ ಪ್ರಶ್ನೆ. ನೀವು ಸಾಧ್ಯವಾದ್ರೆ ಅನುಪಾತ ತಗೋರಿ, ಇಲ್ಲ ಅಂತಂದ್ರೆ ಇಲ್ಲಿಂದ ಡೈರೆಕ್ಟ್ ಅನ್ನು ಮಾಡು. ಹೆಂಗ? 4 ಎರಡ್ಲೆ 8 ಮೂರುದ್ರಾಗ ಹೋಗ್ಬೇಕ ಮತ್ತದ ಅದು ಗೊತ್ತಿರಲಿ ನಿಮ್ಗೆ. 4 ಮೂರ್ಲೆ 12, 4 ಮೂರ್ಲೆ 12. ಇನ್ನು ಮೂರುದ್ರಾಗ ಹೋಗೋದು ಏನ್ರ ಐತಿ? ಏನೂ ಇಲ್ಲ. 5 ಮೂರ್ಲೆ 15, 7 ಮೂರ್ಲೆ 21, 5 ಎರಡ್ಲೆ 10. ನೋಡ್ರಿ ಟೋಟಲ್ ಎಷ್ಟಾತು? ಯಾರ್ದು ಕೊಟ್ಟಾರ ಇಲ್ಲಿ ಟೋಟಲ್? ಎಲ್ಲಾರ್ದು ಪಾಲ ಕೊಟ್ಟಾರ. 15, 21, 36, ಟೋಟಲ್ 46. ನಮ್ಮ ಪ್ರಕಾರ ಟೋಟಲ್ ಅಮೌಂಟ್ 46. ಆಕ್ಚುಲಿ ಎಷ್ಟು? 92 ಮುಂದ್ 3 0. ಓಕೆ, ರೈಟ್. ಈ ಪ್ರಶ್ನೆ ನೋಡಿದ ತಕ್ಷಣ ನಾವು ಆನ್ಸರ್ ಮಾಡ್ಬೋದು. ಈಗ ಸದ್ಯಕ್ಕೆ ಇಲ್ಲಿಂದ ಬಿ ಮತ್ತು ಸಿ ಅವರ ಒಟ್ಟು ಮೊತ್ತ 21 ಪ್ಲಸ್ 10 ಅಂದ್ರ 31, 31 ಡಬಲ್ 62. ಇಷ್ಟ. ಇಲ್ಲಿಗೆ ಬಂತು, ನಿಮ್ ಲೆಕ್ಕ ಮುಗಿಸ್ಬಿಡುದು. 46 ಅಂತಂದ್ರ 92,000. ಬಿ ಮತ್ತು ಸಿ ಪಾಲ್ ಕೇಳ್ಯಾರ. 21 ಪ್ಲಸ್ 10 ಅಂದ್ರ 31 ಅಂದ್ರ ಎಷ್ಟು? ನೋಡ್ರಿ, ಇದ್ರ ಡಬಲ್ ಆಗತ್ತ, ಹೌದಲ್ಲ? ಹಂಗಂದ್ರೆ ಇದ್ರ ಡಬಲ್ ಕೂಡ ಏನಾಗಿರ್ತದ? 62,000 ಆಗಿರ್ತದ. ಇಷ್ಟೇ ಮಾಡಬೇಕಾಗಿದೆ. ರೈಟ್? ನೆಕ್ಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆ 6ರಿಂದ ಭಾಗಿಸಲ್ಪಡ್ತದ? 6ರಿಂದ ಹೋಗ್ಬೇಕಾದ್ರ ಅದು ಬೆಸ ಸಂಖ್ಯೆ ಆಗಿರಬಾರ್ದು. ಮತ್ತೇನಾಗಿರ್ಬೇಕು? 3ರಿಂದ ಹೋಗ್ಬೇಕು. ನೋಡ್ರಿ, 3ರಿಂದ ಹೋಗ್ಬೇಕಂದ್ರ 3 ಹೋಯ್ತು. 3ರಿಂದ 7 ಪ್ಲಸ್ 2 9 ಕೂಡ 3ರಿಂದ ಹೋಯ್ತು. 6 3ರಿಂದ ಹೋಗತಿ. 5 1 6, ಇದು 3ರಿಂದ ಹೋಗತಿ. 3ರಿಂದನೂ ಹೋಗತಿ, 2ರಿಂದನೂ ಹೋಗತ್ತಂದ್ರ ಹಾಗಾದ್ರೆ ಇದೇ ನಮ್ಮ ಉತ್ತರ ಆಗಿತ್ತು. ನೀವು ಬೇಕಾದ್ರೆ ಚೆಕ್ ಮಾಡಬಹುದು. 6ರಿಂದ ಆ ಸಂಖ್ಯೆ ಕಂಪ್ಲೀಟ್ ಭಾಗ ಹೋಗ್ತದೆ. ಮುಂದಿನ ಆಪ್ಷನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಒಬ್ಬ ವ್ಯಕ್ತಿಯು ಪಿ ಬಿಂದುವಿನಿಂದ ಕ್ಯೂ ಬಿಂದುವಿಗೆ 5 ಕಿಲೋಮೀಟರ್ ವೇಗದಲ್ಲಿ ನಡೆದುಕೊಂಡು ಹೋಗುತ್ತಾನೆ. ಅದೇ ಮಾರ್ಗದಲ್ಲಿ ಕ್ಯೂನಿಂದ ಪಿಗೆ 10 ಕಿಲೋಮೀಟರ್ ವೇಗದಲ್ಲಿ ಜಾಗಿಂಗ್ ಮಾಡುತ್ತಾ ಹಿಂದಿರುಗುತ್ತಾನೆ. ಓಕೆ, ಒಮ್ಮೆ ಹೋದ, ಒಮ್ಮೆ ಬಂದ. ರೈಟ್? ತೆಗೆದುಕೊಂಡ ಒಟ್ಟು ಸಮಯ 3 ತಾಸಾಗಿದ್ರೆ ಪಿ ಮತ್ತು ಕ್ಯೂ ನಡುವಿನ ದೂರ ಎಷ್ಟು? ಇದು ಪಿ, ಇದು ಕ್ಯೂ. ಹಿಂಗ ಹೋದ, ಹಿಂಗ ಬಂದ. ಹಂಗಾದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಐತಿ ಅಂತ ಕಂಡುಹಿಡಿಬೇಕು ನಾವು. ನೋಡ್ರಿ, ನಾವು ಡಿಸ್ಟೆನ್ಸ್ ಹೆಂಗ್ ಕಂಡುಹಿಡಿತೀವಿ ನೀವು ಹೇಳ್ರಿ? ಸ್ಪೀಡ್ ಇಂಟು ಟೈಮ್. ಹೌದೋ ಇಲ್ಲೋ? ಮೊದಲಿಗೆ ಅವಂದು ಎವರೇಜ್ ಸ್ಪೀಡ್ ಎಷ್ಟೈತೆ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಎವರೇಜ್ ಸ್ಪೀಡ್ ಹೆಂಗ್ ಕಂಡುಹಿಡಿತೀವಿ? ಮೊದಲಿಗೆ 5 ಬರುವಾಗ 10. ನಮಗೆಲ್ಲ ಒಂದು ಫಾರ್ಮುಲಾ ಗೊತ್ತೈತಿ. ಏನ್ ಫಾರ್ಮುಲಾ ಎವರೇಜ್ ಸ್ಪೀಡ್ದು? 2xy ಡಿವೈಡೆಡ್ ಬೈ x ಪ್ಲಸ್ y. ಈ ಫಾರ್ಮುಲಾ ಅಂತೂ ನಮಗೆ ನಿದ್ದಿಗನ್ನಾಗ ಭಯಪಟ್ಟೈತಿ. ಹೌದಲ್ಲ? ಇದ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋದು ನಾವು. ಸ್ಪೀಡ್ 2 ಇಂಟು ಹೋಗ್ಬೇಕಂದ್ರೆ 5, ಬರ್ಬೇಕಂದ್ರೆ 10, 10 ಪ್ಲಸ್ 5 ಅಂದ್ರೆ 15. ಇದು ಸ್ಪೀಡ್ ಆತ, ಎವರೇಜ್ ಸ್ಪೀಡ್ ಆತ. ಟೈಮ್ ಎಷ್ಟು ತಗೊಂಡಾನ? 3 ತಾಸು ತಗೊಂಡಾನು, ಇಂಟು 3. ಓಕೆ, ರೈಟ್. 5 ಮೂರ್ಲೆ 15, 15ರಿಂದ 15 ಹೋತ್. 2 ಇಂಟು 10 20 ಅಂತ ಟಿಕ್ ಹಾಕಿಬಿಟ್ರಿ, ತಪ್ಪಾಗಿ ಬಿಡ್ತತಿ. ಯಾಕಪ್ಪ ಅನ್ನೋದು ತಿಳ್ಕೊರಿ. ಇದು ಟೋಟಲ್ ಡಿಸ್ಟೆನ್ಸ್ ಹೋಗಿದ್ದು ಪ್ಲಸ್ ಬಂದಿದ್ದು ಟೋಟಲ್ ಎಷ್ಟೈತಿ? 20 ಐತಿ. ನಮಗೇನ್ ಬೇಕು? ಇಲ್ಲಿಂದ ಇಲ್ಲಿ ಮಟ ಎಷ್ಟೈತಿ ಅಷ್ಟ ಬೇಕು. ಹಂಗಂದ್ರೆ 20ರದ ಅರ್ಥ ಎಷ್ಟು ಬರ್ತದಪ್ಪ? 10 ಬರ್ತೈತಿ. ಇಷ್ಟ ನೀವು ಮಾಡಬೇಕಾಗಿದ್ದು. ಏನು ದೊಡ್ಡ ಲೆಕ್ಕಿಲ್ಲ, ಬಹಳ ಸಿಂಪಲ್ ಆದಂತ ಕ್ವಶನ್. ನೆಕ್ಸ್ಟ್, ಬೋರ್ಡ್ ಮಾಸ್ ಅಪ್ಲೈ ಮಾಡ್ರಿ, ಸಾಲ್ವ್ ಮಾಡ್ರಿ ಅಂತಾರೆ. ಹಾಗಾದ್ರೆ ಮೊದಲೇ ಒಂದ್ಸಲ ಇಲ್ಲಿ ಬರೆದು ಬಿಡ್ತೀನಿ. 3/4 ಪ್ಲಸ್ 5/6 ಗುಣಿಸು 9/10
ಮೈನಸ್ 2/3. ಫಸ್ಟ್ ನಾವೇನು ಮಾಡ್ಬೇಕು, ಬ್ರಕೆಟ್ ಸಾಲ್ವ್ ಮಾಡ್ಬೇಕು. 5 ಒಂದ್ಲೆ 5 ಎರಡ್ಲೆ 3 ಎರಡ್ಲೆ 3 ಮೂರ್ಲೆ. ಹಾಗಾದ್ರೆ ಎಷ್ಟು ಬಂತಿಲ್ಲಿ 3/4 ಪ್ಲಸ್ 3/4 ಮೈನಸ್ 2/3. ರೈಟ್. ನೋಡ್ರಿ, ಈಗ ಕೂಡಿಸ್ಬೇಕು ಕಳಿಬೇಕು ಅಂದ್ರೆ ಛೇದ ಏನಿರಬೇಕು, ಸಮ ಇರಬೇಕು. ನೋಡ್ರಿ, ಇಲ್ಲಿ 4 ಐತಿ 4 ಐತಿ, ಇಲ್ಲಿ 3 ಐತಿ. ಸಮ ಹೆಂಗ್ ಮಾಡ್ಕೊಳ್ಳೋದು, ಇಲ್ಲಿ 3ನ ಇದಕ್ಕೆ ಗುಣಿಸೋನು, ಈ 4ನ ಇದಕ್ಕೆ ಗುಣಿಸೋನು. ಹಾಗಾದ್ರೆ 3 ಇದಕ್ಕೆ ಗುಣಿಸಿ 3 ಇದಕ್ಕೆ ಗುಣಿಸಿ. ಇದೆಲ್ಲ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಬಟ್ ಇರ್ಲಿ, ಬಹಳಷ್ಟು ಜನ ಮೊದಲ ಬಾರಿಗೆ ನೋಡ್ತಾ ಇರ್ತೀರಿ, ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು. ಇದಕ್ಕೆ ಎಷ್ಟರಲ್ಲೇ ಗುಣಿಸ್ತೀರಿ, ಕೆಳಗೆ 4ರಲ್ಲೇ ಗುಣಿಸಿರಿ ಅಂದ್ರೆ ಮ್ಯಾಕು 4ರಲ್ಲೇ. ನೋಡ್ರಿ, ಈಗ ಎಲ್ಲ ಸಮ ಆತಲೋ. 3 ಮೂರ್ಲೆ 9, 3 ಮೂರ್ಲೆ 9, ಎರಡು ಕೂಡಿಸಿರ 18. 18ರೊಳಗ 4 ಎರಡ್ಲೆ 8 ಕಳೆದ್ರೆ 8 ಬಂತಪ್ಪ 10. 3 ಮೂರ್ಲೆ 9, 3 ಮೂರ್ಲೆ 9, 4 ಎರಡ್ಲೆ 8. 18ರೊಳಗ 8 ಕಳೆದ್ರೆ 10 ಬಂತು. 4 ಇಲ್ಲೂ 12, ಇಲ್ಲೂ 12, ಇಲ್ಲೂ 12 ಅಂದ್ರೆ ಇಲ್ಲಿ ಏನು ಬರೀತೀರಿ 12. 2 5ಲೆ 2 6ಲೆ 5/6. ಯಾವ ಆಪ್ಷನ್ ಕರೆಕ್ಟ್ ಆಗಿತ್ತು, ಆಪ್ಷನ್ ಡಿ ಸರಿ ಉತ್ತರ ಆಗಿತ್ತು. ಈ ಕ್ವಶನ್ ನೋಡಿ, ಮತ್ತೆ ಇದು ಸಿಂಪ್ಲಿಫಿಕೇಶನ್ ಕ್ವಶನ್ ಬಂತು. ಹಾಗಾದ್ರೆ ಇದನ್ನ ಯಾವ ರೀತಿ ಮಾಡಬೇಕು, ಮೊದಲಿಗೆ ಏನೈತಿ ಬರ್ಕೊಂಡ್ಬಿಡೋಣ ಒಂದ್ಸಲ, ಕನ್ಫ್ಯೂಷನ್ ಬೇಡ ಬೇಡ. ಓಕೆ, ಈ ಭಾಗಿಸು ಇದ್ದದನ್ನ ಏನ್ ಮಾಡೋಣ, ಉಲ್ಟಾ ಮಾಡಿ ಬರೀನು. ಹಾಗಾದ್ರೆ ಗುಣಿಸು ಮಾಡ್ಕೊಂಡು 12/2 ಇದ್ದದನ್ನ 2/12 ಮಾಡ್ಕೊಂಡು ಇದು ಒಂದು ಸಪರೇಟ್. ನೆಕ್ಸ್ಟ್ ಇಲ್ಲಿ ಭಾಗಿಸು 3/7 ಗುಣಿಸು 14/9 ಪ್ಲಸ್ 3/11. ಫಸ್ಟ್ ಈ ಬ್ರಾಕೆಟ್ ಸಾಲ್ವ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಪ್ಲಸ್ ಐತಿ, ಪ್ಲಸ್ 2/8. ನೋಡ್ರಿ, ಇದು ಭಾಗಿಸು ಇದ್ದೇನಕತಿ, ಗುಣಿಸುವ ಅಂತಂದ್ರ ಮ್ಯಾಗ 25 ಹೋಗತಿ, ಕೆಳಗ 31 ಬರ್ತೈತಿ. ರ ಅಂದ್ರ ಗುಣಾಕಾರ, 25/8 ಬಂತು. ರೈಟ್. ನಾವು ಫಸ್ಟ್ ಇಲ್ಲೇ ದೊಡ್ಡ ಮಿಸ್ಟೇಕ್ ಮಾಡ್ತೀವಿ. ಏನು ಮಿಸ್ಟೇಕ್ ಮಾಡ್ತೀವಿ ಅಂದ್ರೆ, ನಾವು ಇಲ್ಲಿ ಹಿಂಗೇನೋ ಬರ್ಕೊಂಡಿವಿ, ಆದ್ರೆ ಫಸ್ಟ್ ನಾವು ಆಫ್ ಸಾಲ್ವ್ ಮಾಡ್ಬೇಕು ಬೋರ್ಡ್ ಮಾಸ್ ರೂಲ್ ಪ್ರಕಾರ. ಹಾಗಾದ್ರೆ ಇಲ್ಲಿ ನಾವು ಬರ್ಕೊಂಡದ್ದು ಕರೆಕ್ಟ್ ಐತಿ, ತಪ್ಪೈತಿ. ಹೆಂಗ್ ಮಾಡ್ಬೇಕು, ಫಸ್ಟ್ ನಾವು 2/8 ಭಾಗಿಸೋಯ್ತಲ್ಲ, ಫಸ್ಟ್ ಇದನ್ನ ಸಾಲ್ವ್ ಮಾಡ್ಕೋಬೇಕು. ನಾವು ಫಸ್ಟ್ ಆಫ್ ಸಾಲ್ವ್ ಮಾಡ್ಕೋಬೇಕು. ಅದಕ್ಕೆ 31/5 ಗುಣಿಸು 25/8 ಇದನ್ನ ಆಸ್ ಇಟ್ ಈಸ್ ಬರ್ಕೋಬೇಕು. ಉಲ್ಟಾ ಮಾಡ್ಕೊಳಕ್ ಹೋಗ್ಬೇಡ. ಅಲ್ಲಿ ಉಲ್ಟಾ ಮಾಡ್ಕೊಂಡ್ರೆ ಲೆಕ್ಕ ತಪ್ಪಾಗೋ ಚಾನ್ಸ್ ಬಹಳ ಬರ್ತದೆ. ಓಕೆ, ಹಾಗಾದ್ರೆ ಫಸ್ಟ್ ಬ್ರಾಕೆಟ್ ಅನ್ನ ಸಾಲ್ವ್ ಮಾಡೋಣ. 12ರಿಂದ 12 ಹೋಯ್ತು, ಇಲ್ಲೇನು ಉಳಿತು 2/33 ಉಳಿತು. ನೆಕ್ಸ್ಟ್ 7 ಒಂದ್ಲೆ 7 ಎರಡ್ಲೆ 3 ಒಂದ್ಲೆ 3 ಮೂರ್ಲೆ. ಹಾಗಾದ್ರೆ ಇದು ಎಷ್ಟು ಬಂತು, 2/3 ಪ್ಲಸ್ 3/11 ಬಂತು. ಹೌದೋ ಇಲ್ಲ, ರೈಟ್. ಹಾಗಾದ್ರೆ ಈಗ ಇದು ಎರಡೂ ಸಮ ಆಗಬೇಕಲ್ಲ. ಎರಡೂ ಸಮ ಆಗ್ಬೇಕಂದ್ರೆ ಏನ್ ಮಾಡ್ತೀರಿ, ಇದಕ್ಕೆ 11ರಿಂದ ಭಾಗಿಸಿ 11ರಿಂದ ಗುಣಿಸ್ತೀರಿ, ಇದಕ್ಕೆ 3ರಿಂದ ಭಾಗಿಸಿ 3ರಿಂದ ಗುಣಿಸ್ತೀರಿ. 11 ಎರಡ್ಲೆ 22, 3 ಮೂರ್ಲೆ 9. ಹೌದಲ್ಲ, 11 ಎರಡ್ಲೆ 22, 3 ಮೂರ್ಲೆ ಎಷ್ಟು ಬಂತು, 9 ಬಂತು. 22 ಪ್ಲಸ್ 9 ಅಂದ್ರ 31 ಬಂತು. ಇದ್ರದ್ದು ಎಷ್ಟು ಬಂತಪ್ಪ, 31/11 ಮೂರ್ಲೆ 33. ಇದು ಭಾಗಿಸು ಇದ್ದದ್ದು ಗುಣಿಸುವ ಅಂತಂದ್ರೆ ಏನಾಕತ್ತಿದೆ, ಉಲ್ಟಾ ಆಗ್ತದೆ. 33/31 ಆಕತಿ. ಇಲ್ಲಿ ಮಟ್ಟ ಕ್ಲಿಯರ್ ಐತೆ ಅಂತ ಅನ್ಕೋತೀನಿ. ಓಕೆ, ರೈಟ್. ನೆಕ್ಸ್ಟ್ ಇಲ್ಲಿ ಪ್ಲಸ್ ಐತಿ, ಪ್ಲಸ್ ಫಸ್ಟ್ ಇದನ್ನ ಸಾಲ್ವ್ ಮಾಡೋಣ. 25ರಿಂದ 25 ಹೋತು, ಇಲ್ಲಿ ಏನು ಉಳಿತು 2/8. ಭಾಗಿಸು ಇದ್ದದ್ದು ಏನ್ ಮಾಡಿದೀಗ, ಗುಣಿಸು. ಈಗ 8/31 ಉಲ್ಟಾ ಮಾಡಿವಿ ಅಂದ್ರೆ ಇದು ಉಲ್ಟಾ ಆಯ್ತು. 8ರಿಂದ 8 ಹೋತು. ನೋಡ್ರಿ, 33 ಎರಡ್ಲೆ 66, 66 ಪ್ಲಸ್ 2 ಅಂದ್ರೆ 68 ಡಿವೈಡೆಡ್, ಸಾರಿ ನೋಡ್ರಿ, 66 ಡಿವೈಡೆಡ್ ಬೈ ಒಂದು ನಿಮಿಷ ತಡ್ರಿ. ಓಕೆ, ಇಲ್ಲಿ ಕಡ್ತಾ ಹೊಡಿಯೋಣ ಮೊದಲಿ. ಇಲ್ಲಿ ನೋಡ್ರಿ, 8ರಿಂದ 8 ಹೋತು, 33ರಿಂದ 33 ಹೋತು. ಹಾಗಾದ್ರೆ ಏನು ಉಳಿತಿಲ್ಲಿ, 2/31 ಪ್ಲಸ್ 2/31 ಅಂದ್ರೆ 4/31 ಬಂತು. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ನೋಡ್ರಿ, ಸ್ವಲ್ಪ ಕೇರ್ಫುಲ್ ಆಗಿ ಸಾಲ್ವ್ ಮಾಡ್ರಿ. ಈಸಿಯಾಗಿ ಮಾಡ್ಕೋಬಹುದು, ಬಟ್ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ರಿ. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್. ಮೇಲ್ಮೈ ವಿಸ್ತೀರ್ಣವು 28,962 ಸೆಂಟಿಮೀಟರ್ ಸ್ಕ್ವೇರ್ ಇರುವ ಗೋಳದ ವ್ಯಾಸ ಕಂಡುಹಿಡಿಯಬೇಕು, ಡಯಾಮೀಟರ್ ಹತ್ತಿರದ ಪೂರ್ಣಾಂಕಕ್ಕೆ ಸಮೀಪಗೊಳಿಸಿ. ನೋಡ್ರಿ, ನಿಮಗೆ ಮೊದಲೇ ಹೇಳ್ತಾನ, ಹತ್ತಿರದ ಪೂರ್ಣಾಂಕಕ್ಕೆ ಸಮೀಪಗೊಳಿಸಿ ಅಂತ ಮೆನ್ಸುರೇಷನ್ ಕ್ವಶನ್ ಕೊಟ್ಟಿದ್ರಂದ್ರ ನೀವು ಫಸ್ಟ್ ಆ ಕ್ವಶನ್ ಅನ್ನ ಸ್ಕಿಪ್ ಮಾಡಕ್ ನೋಡ್ರಿ. ಯಾಕಂದ್ರೆ ಕ್ಯಾಲ್ಕುಲೇಟಿವ್ ಕ್ವಶನ್ ಅನ್ನ ಹಾಕಿರ್ತಾರ ಆಲ್ಮೋಸ್ಟ್ ಅವ್ರು. ಯಾವ ಕ್ವಶನ್ ಸ್ಕಿಪ್ ಮಾಡ್ಬೇಕು ಅದು ಭಾಳ ಇಂಪಾರ್ಟೆಂಟ್. ಬಟ್ ಈಗ ನಿಮಗೆ ಹೇಳಬೇಕಾಗಿರೋದ್ರಿಂದ ಹೇಳ್ತಾನು, ಫಾಸ್ಟ್ ಆಗಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡ್ರಿ. ಲಾಸ್ಟ್ ಟೈಮ್ ಇತ್ತಂದ್ರೆ ಸಾಲ್ವ್ ಮಾಡ್ರಿ.
ಭಾಳಷ್ಟು ಜನ ಹೇಳ್ತಿರ್ತೀರಿ 7 ನಿಮಿಷ ಟೈಮ್ ಉಳಿತು 8 ನಿಮಿಷ ಟೈಮ್ ಉಳಿತು ಅಂತ ಹೇಳಿ ಅವಾಗ ಮೆಥಡನ್ನು ಅಪ್ಲೈ ಮಾಡಿ. ನಮಗೆ ಗೊತ್ತದ 4πr². ಇದು ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ. ನಮ್ಮ ಪ್ರಕಾರ ಇದು ಫಾರ್ಮುಲಾ, ಆದ್ರೆ ಆಕ್ಚುಯಲ್ ಬೆಲೆ ಎಷ್ಟೈತಿ 6.2. ನಾವು ಇಲ್ಲಿಂದ ವ್ಯಾಸ ಕಂಡುಹಿಡಿಬೇಕಂದ್ರೆ ಫಸ್ಟ್ ರೇಡಿಯಸ್ ಕಂಡುಹಿಡ್ಕೊಂಡು, ಏನು ಕಂಡುಹಿಡ್ಕೊಂಡು ರೇಡಿಯಸ್. ಹಾಗಾದ್ರೆ 4 ಇಂಟು ಪೈ ಅಂದ್ರೆ ಏನು 22/7 ಇಂಟು r². ಇಲ್ಲಿ 28962 ಅದ ಬರ್ದಿವಿ. ಇಲ್ಲಿ ಭಾಗಾಕಾರದಾಗಿದ್ದದ್ದು 7 ಈ ಕಡೆ ಹೋದ್ರ ಗುಣಾಕಾರ, ಇಲ್ಲಿ ಗುಣಾಕಾರದಾಗಿದ್ದದ್ದು 4 × 22 ಈ ಕಡೆ ಬಂದ್ರ ಭಾಗಾಕಾರ. ಇಷ್ಟು ಕ್ಲಿಯರ್ ಐತೆ ಅನ್ಕೋತೀನಿ. ಇದನ್ನ ಇಲ್ಲಿಗೆ ತೆಗೆದು ಬಿಡೋಣ. ರೈಟ್, ಈಗ ನೋಡ್ರಿ ಮೇಲಿಂದನೂ ಕೂಡ ತೆಗೆದು ಬಿಡೋಣ, ಸುಮ್ಮ ಡಿಸ್ಟರ್ಬೆನ್ಸ್ ಬೇಡವೇ ಬೇಡ. ಓಕೆ, ಇಲ್ಲಿಂದ ನಾವು r ಬೆಲೆ ಕಂಡುಹಿಡ್ಕೋಬಹುದು. ಹೆಂಗ್ ನೋಡ್ರಿ, 2ರಿಂದ 2 11 2 1 2 4 2 4 2 8 2 1. ಇಷ್ಟಂತೂ ಕ್ಲಿಯರ್ ಐತೆ, ಹೌದಾ? ಈಗ ಏನ್ ಮಾಡೋಣ, ನಾವ 11ರಿಂದ ಕಡ್ತಾ ಹೊಡಿನು. 11ರಿಂದ ಹೊಡಿನು ಇಲ್ಲ 4ರಿಂದ ಹೊಡಿನು. 4ರಿಂದ ಹೊಡಿನ. 4 3 12, 4 6 24, 4 2 8, ಮುಂದೆ ಒಂದು 0. ಓಕೆ, ರೈಟ್. ಹಾಗಾದ್ರೆ ಇಲ್ಲಿ ನೋಡ್ರಿ 4 3 12 ಆಯ್ತಾ. ಈಗ ಇದನ್ನ ಗುಣಾಕಾರ ಮಾಡೋಣ. ಇದನ್ನ ಗುಣಾಕಾರ ಮಾಡ್ರೆ ಎಷ್ಟು ಬರ್ತದಪ್ಪ? 7 0 0, 7 2 14, 7 6 42, 43, 7 3 21, 25 ಇಷ್ಟಂತೂ ಬಂತೀವಿ. ಇದನ್ನ 11ರಿಂದ ಭಾಗಿಸೋಣ. 11 2 22, 3 ಉಳಿತು. 11 3 33, ಇಲ್ಲಿ ಎಷ್ಟು ಉಳಿತು? 11 3. ಓಕೆ, ಅಪ್ರಾಕ್ಸಿಮೇಟ್ಲಿ ಇದು ಫಸ್ಟ್ ದೊಡ್ಡ ಸಂಖ್ಯೆಯಿಂದ ಕಡ್ತಾ ಹೊಡಿ, ಸಣ್ಣ ಸಂಖ್ಯೆಯಿಂದ ಕಡ್ತಾ ಹೊಡಿ ಬದಲಿ ದೊಡ್ಡ ಸಂಖ್ಯೆಯಿಂದ ಹೊಡೆದ್ ನೋಡು. ಇಲ್ಲಿ ಮಟ ಅಂತೂ ಬಂದತ. 11ರಿಂದ ಹೊಡಿಕ್ಕಿಂತ 4ರಿಂದ ಹೊಡಿ. 11ರಿಂದ ಹೊಡಿ. 11 1 11, 3 ಉಳಿತು. 11 3 33, 1 ಉಳಿತು. 11 1 11, 7 ಉಳಿತು. 11 6. ಓಕೆ, ಇಲ್ಲಿ ಮಿಸ್ಟೇಕ್ ಆಗತ್ತೆ ಅನಿಸ್ತತಿ. ಇಲ್ಲ ಅಂದ್ರೆ ಏನ್ ಮಾಡೋಣ, ಒಂದ್ಸಾರಿ ಇದನ್ನ ಗುಣಾಕಾರ ಮಾಡೋದು ತಡ್ರಿ, ಅಂದ್ರೆ ನಮ್ಗೆ ಡಾಟಾ ಕರೆಕ್ಟಾಗಿ ಸಿಗಬಹುದು. 7 1 ಇದನ್ನ ಗುಣಾಕಾರ. 7 1 7, 7 8 56, 7 4 28 5 33, 7 4 28 3 31, 7 1 7 ಪ್ಲಸ್ 3 ಅಂದ್ರೆ 10. ಈ ಕೆಳಗೆ ಏನೈತಿ 4/11, 4 × 11 ಅದು. ಓಕೆ, ರೈಟ್. ಈಗ ನೋಡ್ರಿ 11ರಿಂದ ಕಡ್ತಾ ಹೊಡಿಯೋಣ. 4ರಿಂದ 4 2 8, 4 5 20, 4 3 12, 4 4 16, 4 2 8. 11ರಿಂದ ಹೊಡಿಯೋಣ. 11 2 22, 11 3 33, ಮುಂದೆ ಒಂದು 0, 4 ಉಳಿತು. 11 4 44, ಅಪ್ರಾಕ್ಸಿಮೇಟ್ಲಿ ತಗೊಂಡು 42, ಇಲ್ಲಿ 47 ಇತ್ತ, 42 ಇತ್ತ, 11 4 44 ತಗೊಂಡೆ. ಈಗ ನೋಡ್ರಿ r², ಇದು ಯಾವ್ದ್ರ ಬೆಲೆ? r² ನ ಬೆಲೆ 2304. r ನ ನಿಮ್ಗೆ ಹೇಳಿನ 100% ನೀವು 50 ಮಟ ಏನ್ ಮಾಡಿರ್ಬೇಕು, ಸ್ಕ್ವೇರ್ಗಳನ್ನ ಬೈಪಟ್ ಹಾಕ್ಲೇಬೇಕು. ಎಷ್ಟರ ಮಟ? 50 ಮಟಾರೆ ಮಿನಿಮಮ್ ಬೈಪಟ್ ಹಾಕ್ಬೇಕು. ಹಾಗಾದ್ರೆ 2304 ಸ್ಕ್ವೇರ್ ರೂಟ್ ಏನು? 48. ಹಾಗಾದ್ರೆ ತ್ರಿಜ್ಯ 48 ಐತಂದ್ರೆ ಡಯಾಮೀಟರ್ ಎಷ್ಟು ಇರ್ತತಿ? 96 ಇರ್ತತಿ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿತ್ತು. ನೋಡ್ರಿ, ನೀವು ಯಾವ ರೀತಿ ಕ್ಯಾಲ್ಕುಲೇಷನ್ ಅನ್ನ ತಲೆ ಓಡಿಸಿ ಫಾಸ್ಟ್ ಮಾಡ್ತೀರಿ ಅಷ್ಟು ಬೇಗ ಲೆಕ್ಕ ಮುಗಿತದ. ಲೆಕ್ಕ ಏನ್ ಡಿಫಿಕಲ್ಟ್ ಇಲ್ಲ, ಬಟ್ ಇಲ್ಲಿ ಏನ್ ಮಾಡ್ಬಿಟ್ರ ಅವರು ರೌಂಡ್ ಆಫ್ ಮಾಡಿ ಕೊಟ್ಬಿಟ್ರ, ಅದಕ್ಕೋಸ್ಕರ ಪ್ರಾಬ್ಲಮ್ ಆಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ ನೋಡ್ರಿ, ಈ ಕ್ವಶನ್ ನೀವು ಸಾಧ್ಯ ಆದ್ರೆ ಫಸ್ಟ್ನೇ ಒಂದ್ಸಲ ಚೆಕ್ ಮಾಡ್ರಿ, ಬಿಟ್ಬಿಡ್ರಿ, ಅಲ್ಲ ಲಾಸ್ಟಿಗೆ ಟ್ರೈ ಮಾಡ್ರಿ. ಸ್ವಲ್ಪ ಏನ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಇದ್ರೊಳಗೆ ವಿಚಾರ ಮಾಡುವಂತ ಎಬಿಲಿಟಿ ಸ್ವಲ್ಪ ಜಾಸ್ತಿ ಬೆಳೆಸ್ಕೋಬೇಕು, ಅಂದ್ರೆ ಮಾತ್ರ ಈ ಟೈಪ್ ಕ್ವಶನ್ಗಳನ್ನ ನೀವು ಎಕ್ಸಾಮ್ ಒಳಗೆ ಅಟೆಂಡ್ ಮಾಡಕ ಸಾಧ್ಯ ಆಗ್ತದೆ. ಓಕೆ, ನೋಡ್ರಿ ವಿಚಾರ ಮಾಡ್ರಿ. ಅಂಗಡಿಯವನೊಬ್ಬ ಒಂದು ಮುದ್ರಿತ ಬೆಲೆಯ ಆಟಿಕೆಗಳ ಮೇಲೆ ಈ ಕೆಳಗಿನ ಯೋಜನೆಗಳನ್ನ ನೀಡ್ತಾ ಇದ್ದಾನೆ. ಮೊದಲನೇ ಯೋಜನೆ ಇದು, ಎರಡನೇ ಯೋಜನೆ ಇದು, ಮೂರನೇದು ಇದು, ನಾಲ್ಕನೇದು ಇದು. ಓಕೆ, ಗ್ರಾಹಕರೊಬ್ಬಳು 10 ಆಟಿಕೆಗಳನ್ನ ಖರೀದಿಸಲು ಮುಂದಾಗ್ತದೆ. 10 ಆಟಿಕೆ ತಗೊಳಕಿದ. ಮೇಲಿನ ಯಾವ ಯೋಜನೆಯು ಆಕೆಗೆ ಕನಿಷ್ಠ ಪ್ರಯೋಜನಕಾರಿಯಾಗಿದೆ? ಅಂದ್ರೆ ಅಂಗಡಿಯಾಗ ಲಾಭ ಭಾಳ ಆತಂದ್ರೆ ಈಕೆಗೆ ಕನಿಷ್ಠ ಪ್ರಯೋಜನಕ್ಕೆ, ಅಂದ್ರೆ ಡಿಸ್ಕೌಂಟ್ ಕಡಿಮೆ ಯಾವ್ದೈತಿ ಅಂತ ಕಂಡುಹಿಡಿಬೇಕು. ಇದು 16% ಡಿಸ್ಕೌಂಟ್, ಇದು 29% ಡಿಸ್ಕೌಂಟ್. ನಾವು ಸಕ್ಸೆಸಿವ್ ಯೂಸ್ ಮಾಡ್ಬೋದು. ಇಲ್ಲಿ 16% ಡಿಸ್ಕೌಂಟ್, 29, 16 ಮೈನಸ್ 29. ನಾ ಇದನ್ನ ಡೈರೆಕ್ಟ್ ಮಾಡೋ ಮೆಥಡ್ ನಿಮಗೆ ಮೊದಲು ಹೇಳೀನಿ ಪರ್ಸೆಂಟೇಜ್ ಕ್ಲಾಸ್ ಒಳಗೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಮೊದಲೇ ಸಲ ಇರಲಿ ತಿಳ್ಕೊಳ್ಳಿ. ಹಾಗಾದ್ರೆ 16 ಇದನ್ನ ಗುಣಾಕಾರ ಮಾಡ್ಬೇಕು. ಈಗ ಅಪ್ರಾಕ್ಸಿಮೇಟ್ಲಿ ಗುಣಾಕಾರ ಮಾಡಿ ನಾವು ಕಳೆದ್ರೂ ಕೂಡ 100 ಇಂದ ಭಾಗಿಸಿದ್ರೂ ಕೂಡ
ನಮ್ಮ ಆನ್ಸರ್ ನಿಯರ್ ಬೈ ಎಲ್ಲಿ ಬರ್ತತಿ? 16, 29 ಅಂದ್ರೆ 35, 45. ಇದನ್ನು ಮ್ಯಾಗಿಂದ ಒಂದು 0.5 ತೆಗೆದ್ರು ಅಪ್ರಾಕ್ಸಿಮೇಟ್ಲಿ 40% ಆಸುಪಾಸು ಬರ್ತದ. ಯಾವುದು? 1A ಡಿಸ್ಕೌಂಟ್. 1A ಡಿಸ್ಕೌಂಟ್ ಎಷ್ಟು ಬಂತು? 40%. ವಿಚಾರ ಮಾಡಬೇಕು ಅಂದ್ರ ಮಾತ್ರ ಸಾಧ್ಯ, ಇಲ್ಲ ಅಂದ್ರೆ ಕ್ವಶನ್ ಅನ್ನ ಸ್ಕಿಪ್ ಮಾಡ್ಬೇಕು. ತಿಳ್ಕೊರಿ. ಇಲ್ಲಿ ನೋಡ್ರಿ, 4%, 34% ಡಿಸ್ಕೌಂಟ್. ಮೊದಲಕ್ಕೆ ಇದಕ್ಕೆ ಸಕ್ಸೆಸಿವ್ ಹಾಕಿದೀವಿ ಅಂತಂದ್ರೆ 38%, ಬಹಳ ಅಂದ್ರೆ 1% ಕಡಿಮೆ 38. ಇದು 38, ಇದು 36% ಹಿಡ್ಕೊಂಡ್ರೆ ಇದು 37%. ಅಪ್ರಾಕ್ಸಿಮೇಟ್ಲಿ ಇದು 36, 37 ಅಂತಂದ್ರೆ 40, ಒಂದು 60% ಸಮೀಪ ಏನ್ ಬರತೈತಿ? ಇದು ಡಿಸ್ಕೌಂಟ್ ಬರತೈತಿ. ವಿಚಾರ ಮಾಡ್ರಿ ಅಂದ್ರ ಮಾತ್ರ ಸಾಧ್ಯತೆ. ನಾ ಪೂರ್ತಿ ಲೆಕ್ಕ ಮಾಡಿ ಟೈಮ್ ವೇಸ್ಟ್ ಮಾಡಕ್ ಹೋಗಂಗಿಲ್ಲ. ಓಕೆ, ಅಂದಾಜ್ ಮುಖಾಂತರ ಹಾಕೋದು. ಇಲ್ಲ ಅಂತಾರ ಕ್ವಶನ್ ಸ್ಕಿಪ್ ಮಾಡೋದು. ಅಷ್ಟ ನಮಗೆ 2 ಆಪ್ಷನ್. ಓಕೆ, ಈಗ ಅಪ್ರಾಕ್ಸಿಮೇಟ್ಲಿ ನಮ್ ವಿಚಾರ ಪ್ರಕಾರ ಇಷ್ಟು ಬರತೈತಿ 60%. ಇದ್ರದ್ದು ನೋಡುನು 4 ಆಟಿಕೆಗಳ ಮೇಲೆ 12% ರಿಯಾಯಿತಿ, ಆಮೇಲೆ ಉಳಿದ್ರ ಮ್ಯಾಗ 27% ರಿಯಾಯಿತಿ. ಹಂಗಾರ ನೋಡ್ರಿ, 12 4 12 4 48% ಇದಾತು. ಪ್ಲಸ್ ಉಳಿದುದು ಎಷ್ಟು? 6 6 27 27 ಇಂಟು 6 27 6 6 7 42 6 2 12 16 162 ಡಿವೈಡೆಡ್ ಬೈ ಟೋಟಲ್ ಎಷ್ಟು ಆಟಿಕೆ? 10 ಆಟಿಕೆ. 10ರಿಂದ ಭಾಗಿಸಿರಿ. ಓಕೆ, ರೈಟ್. 48 ಪ್ಲಸ್ 48 ಅಂದ್ರೆ ಎಷ್ಟಾಯ್ತಪ್ಪ? 70, 210. ಎಷ್ಟಾಯ್ತು? 210 ಡಿವೈಡೆಡ್ ಬೈ 10 ಅಂತಂದ್ರೆ ಇದು 21% ಡಿಸ್ಕೌಂಟ್. ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಆಯ್ತು? 21%. ಹಾಗಾದ್ರೆ ನಮಗೆ ಇಷ್ಟರೊಳಗೆ ಸಿಕ್ಕಿದ್ದು ಕಡಿಮೆ ಯಾವ್ದಪ್ಪ? ಈಗ ಸಿ. ಓಕೆ, ಇದು 40%, ಇದು 60%. ಈ ಕಡಿಮೆ ಸಿಕ್ಕಿದ್ದು ಯಾವುದು? ಸಿ. ಇನ್ನು ಲಾಸ್ಟ್ನೇದು ಒಂದು ಚೆಕ್ ಮಾಡ್ರೆ ಸಾಕಲ್ಲ, 10ರೊಳಗೆ 4 ಫ್ರೀ ಅಂತ ಹೇಳ್ತಾರೆ. ಫ್ರೀ ಕೊಟ್ಟದ್ 4, ಟೋಟಲ್ ಮಾರಿದ್ದೆಷ್ಟು? 14. 10 ಪ್ಲಸ್ 4 ಅಂದ್ರೆ 14. ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ 100 14 14 2 28. ಓಕೆ, 12 ಉಳಿತು. 14 5 20 14 14 7 ಇದು 21ಕ್ಕಿಂತ ಜಾಸ್ತಿನ ಬರತೈತಿ. ಹೌದಲ್ಲ? 21ಕ್ಕಿಂತ ಜಾಸ್ತಿನ ಬರತೈತಿ ಅಂದ್ರೆ ನಮಗ ಅಗದಿ ಕಡಿಮೆ ಡಿಸ್ಕೌಂಟ್ ಯಾವ್ದಿತ್ತಪ್ಪ? ಸಿ ಇತ್ತು. ಹಾಗಾದ್ರೆ ಸಿ ಆಪ್ಷನ್ ಒಳಗೈತಿ? ಆಪ್ಷನ್ ಬಿ ಒಳಗೈತಿ. ಇದೇ ಕರೆಕ್ಟ್ ಆನ್ಸರ್. ನೋಡಿ, ನೀವು ಎಷ್ಟು ಗೆಸ್ ಮಾಡಿ ಹಾಕ್ತಿರಿ, ಎಷ್ಟು ಅಂದಾಜು ಮಾಡುವಂತ ಕೆಪಾಬಿಲಿಟಿ ನಿಮ್ಮ ಮೈಂಡ್ ಒಳಗೈತಿ, ಅದ್ರ ಮೇಲೆ ಈ ಕ್ವಶನ್ ಡಿಪೆಂಡ್ ಆಗ್ತದೆ. ರೈಟ್? ಇಲ್ಲ ನೀವು ಪೂರ್ತಿ ಈ ಕ್ವಶನ್ ಅನ್ನು ಸಾಲ್ವ್ ಮಾಡ್ಕೊತ ಕುಂಡಿರ್ತೀರಪ್ಪ ಅಂತಂದ್ರೆ ನಿಮ್ಮ ಇಡೀ ಎಕ್ಸಾಮ್ ಟೈಮ ಇದು ಒಂದು ಕ್ವಶನ್ ಹೋಗ್ಬಿಡ್ತೈತಿ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಐ ಥಿಂಕ್ ಎಲ್ಲಾ 30 ಪ್ರಶ್ನೆಗಳು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮಗೆ ಕೊಡೋದಕ್ಕೆ ಬಹಳಷ್ಟು ಏನೋ ಪ್ರಾಬ್ಲಮ್ಸ್ ಇರ್ತವೆ, ಕೆಲವೊಂದಿಷ್ಟು ಡಿಫಿಕಲ್ಟಿನೂ ಫೇಸ್ ಮಾಡ್ಬೇಕಾಗ್ತದೆ. ಅವೆಲ್ಲ ಟೈಮಿಂಗ್ ಪ್ರಾಬ್ಲಮ್ಸ್ನೂ ಇರ್ತವೆ. ಅಷ್ಟಾಗಿಯೂ ಕೂಡ ನಿಮ್ಮೆಲ್ಲರಿಗೂ ಯೂಸ್ ಆಗಲಿ ಅಂತ ಈ ಒಂದು ವಿಡಿಯೋವನ್ನ ನಿಮಗೆ ಕೊಟ್ಟಿರುವಂಥದ್ದು. ಹೋಪ್ ನಿಮಗೆ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆದರೆ ಆದಷ್ಟು ವಿಡಿಯೋ ಲೈಕ್ ಮಾಡಿರಿ, ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ನಮ್ಮ ಚಾನಲ್ನ ಅಪ್ಡೇಟ್ಗಾಗಿ ನಮ್ಮ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ನ ಜಾಯಿನ್ ಮಾಡ್ಕೋಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.